ಮಿಲ್ಕಿ ಡೈರಿ ಅಂತ ಒಂದು ಹಾಲಿನ ಡೈರಿ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ 1 ಮಂತ್ಗೆ ನಮಗೆ ಒಂದು 10 to 15 lakhs ಮತ್ತೆ ಲಾಸ್. ಕೈ ಸುಟ್ಕೊಂಡಿರ್ತೀರಿ ಬಿಸ್ನೆಸ್ ಅಲ್ಲಿ, ಲಕ್ಷಗಟ್ಟಲೆ ಸಾಲ ತಲೆ ಮೇಲೆ ಬಂದಿದೆ, ಮತ್ತೆ ಯಾಕೆ ಬಿಸ್ನೆಸ್ಗೆ ಕೈ ಹಾಕಿದ್ರಿ? ಬಿಸ್ನೆಸ್ ಅಂದ್ರೆ ತುಂಬಾ ಜನ ಏನ್ ತಿಳ್ಕೊಂತಾರೆ, ಅದನ್ನ ಟೆನ್ಷನ್ ಅಂತ ತಿಳ್ಕೊಂತಾರೆ. ಆಕ್ಚುಲಿ ಬಿಸ್ನೆಸ್ ಅಂದ್ರೆ ಅದು ಪ್ಯಾಷನ್. ಬಿಸ್ನೆಸ್ ಏನಾದ್ರೂ ಚೆನ್ನಾಗಿ ನಡೆದ್ರೆ ಆನಂದ, ಆಗ್ಲಿಲ್ಲ ಅಂದ್ರೆ ಗೋವಿಂದ ಅಷ್ಟೇ. ಓಕೆ. ಒಂದು ಕಾಲದಲ್ಲಿ 60 ಲಕ್ಷ ಸಾಲ ಮಾಡ್ಕೊಂಡು ಕೂತಿದ್ದಾಗ ನಿಮ್ಮ ಕೈ ಹಿಡಿದಿದ್ದೆ ಮಿಲ್ಗನ್. ಧೈರ್ಯದ ಜೊತೆಗೆ ಕಲೆ ಗೊತ್ತಿದ್ರೆ ನೀವು ಪ್ರಪಂಚಕ್ಕೆ ಬಣ್ಣ ಬಳಿಬಹುದು. ಬಿಸ್ನೆಸ್ ಲಾಸು ಲಾಭ ಅನ್ನೋದು ಯಾವಾಗ ಆಗುತ್ತೆ ಅವಾಗ ನೀವು ಯೋಚನೆ ಮಾಡಿ, ಚಿಂತೆ ಮಾಡಬೇಡಿ. ನೋಡಿ, 4 ಪದಾರ್ಥನ ಕೂಡಿಸಿ 5ನೇದ್ ಮಾಡಿ ಮಾರೋದೇ ಬಿಸ್ನೆಸ್. ಹಳ್ಳಿ ತುಪ್ಪ ನಿಜವಾದ ಹಳ್ಳಿ ತುಪ್ಪನ ಇಲ್ಲ ಮಾರ್ಕೆಟಿಂಗ್ ಗಿಮಿಕ್ಸ್? ಬೆಣ್ಣೆ ತಗೊಂಬಂದು ನಾರ್ಮಲ್ ಬೆಣ್ಣೆ ಕಾಯಿಸ್ಬಿಟ್ಟು ಜನಗಳಿಗೆ ಕೊಟ್ಟಾಗ ಅದು ಹಳ್ಳಿ ತುಪ್ಪ ಆಗಲ್ಲ. ನೀವು ಬಸ್ಸಾರಿಗೆ ನಮ್ ತುಪ್ಪ ಹಾಕೊಂಡ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ. ತುಪ್ಪಕ್ಕೆ ದನದ ಕೊಬ್ಬನ ಮಿಕ್ಸ್ ಮಾಡ್ತಾರೆ. ನೀವು ಸುಮಾರು ಪುರಾತನ ಕಾಲದಿಂದ ನೋಡಿದ್ರೆ ರಾಕ್ಷಸರು ದೇವತೆಗಳು ಇದ್ದಿದ್ ಕಾಲ. ವಿಷನೂ ಇರುತ್ತೆ, ಅಮೃತನೂ ಇರುತ್ತೆ. ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಹೋಟೆಲ್ಗೆ ತುಪ್ಪ ತಗೊಂಡು, ಸರ್ 400 ರೂಪಾಯಿ ಕೊಡಿ ಅಂತಾರೆ. 400 ರೂಪಾಯಿಗೆ ಬೆಣ್ಣೆನೇ ಬರಲ್ಲ, ತುಪ್ಪ ಹೆಂಗ್ ಕೇಳ್ತಾರೆ? ಅಂದ್ರೆ ಅದು ಅಡಾಲ್ಟ್ರೇಷನ್ ತಾನೇ. ಜನಕ್ಕೆ ತುಪ್ಪ ಅಂದ್ರೆ ಮಿಲ್ಗನ್ ತುಪ್ಪ, ವಿತೌಟ್ ಅಡಾಲ್ಟ್ರೇಷನ್, ಪ್ಯೂರ್ ಫ್ರೆಶ್ ನ್ಯಾಚುರಲ್ ಆಗಿ ನಾವು ತುಪ್ಪನ ಕೊಡ್ತಾರೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ನನ್ನ ಬ್ರ್ಯಾಂಡ್ ವಿಶೇಷ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ದೀಕ್ಷಾ ಶಾಂತರಾಜ್. ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ಮಾಡಿ ಮನೆ ಕಟ್ದೋರು ಇದ್ದಾರೆ, ಮನೆ ಮಾರ್ದೋರು ಇದ್ದಾರೆ, ಹಾಗೆ ಲಕ್ಷಗಟ್ಲೆ ಸಾಲ ಮಾಡಿದವರು ಇದ್ದಾರೆ, ಕೋಟಿಗಟ್ಲೆ ಟರ್ನ್ ಓವರ್ ಮಾಡಿದವರು ಇದ್ದಾರೆ. ಸೊ ಹೀಗೆ 60 ಲಕ್ಷ ಸಾಲ ಮಾಡಿ ಪ್ರಸ್ತುತ ಕೋಟಿಗಟ್ಲೆ ಟರ್ನ್ ಓವರ್ ಮಾಡ್ತಿರುವಂತಹ ಮಿಲ್ಗನ್ ಅನ್ನೋ ಒಂದು ಬ್ರ್ಯಾಂಡ್ ನ ಕತೆನ ನಾವಿವತ್ತು ನಿಮ್ ಮುಂದೆ ತಗೊಂಡ್ ಬಂದಿದೀವಿ. ಈ ಬ್ರ್ಯಾಂಡ್ ನ ಫೌಂಡರ್ ಆದಂತಹ ಮಿಸ್ಟರ್ ಆನಂದ್ ಅವರು ಈ ಮಿಲ್ಗನ್ ಬ್ರ್ಯಾಂಡ್ ನ ಕತೆನ ನಮ್ಮ ಮುಂದೆ ಇಡ್ತಾರೆ. ಒಂದ್ ಕಾಲದಲ್ಲಿ 60 ಲಕ್ಷ ಸಾಲ ಮಾಡಿ ನಾಳೆ ಏನಪ್ಪಾ ಕತೆ ಅಂತ ಯೋಚನೆ ಮಾಡ್ತಿದ್ದಂತಹ ವ್ಯಕ್ತಿ ಇವತ್ತು ಮಿಲ್ಗನ್ ಅನ್ನೋ ಒಂದು ಬ್ರ್ಯಾಂಡ್ ನ ಮುಖಾಂತರ ಕೋಟಿಗಟ್ಲೆ ಟರ್ನ್ ಓವರ್ ಮಾಡಿ ಅದರ ಕತೆನ ಇವತ್ತು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಏನಿದು ಮಿಲ್ಗನ್ ತಿಳಿಸ್ಕೊಡ್ತೀವಿ. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮ್ಗೆ. ಬಿಸ್ನೆಸ್ ಮಾಡ್ತೀರಾ, ಕೋಟಿಗಟ್ಲೆ ಟರ್ನ್ ಓವರ್ ಮಾಡ್ತಾ ಇದ್ದೀರಾ. ಇದೇ ನೀವು ಒಂದು ಕಾಲದಲ್ಲಿ 60 ಲಕ್ಷ ಸಾಲ ಮಾಡಿಕೊಂಡು ಏನ್ ಮಾಡೋದು ಅಂತ ಕೂತಿದ್ದಾಗ ನಿಮ್ಮ ಕೈ ಹಿಡಿದಿದ್ದೆ ಮಿಲ್ಗನ್. ನನ್ನ ಹೆಸರಿನ ಹಿಂದೆ ಏನಾದ್ರೂ ಕತೆ ಇದೆಯಾ? ಇದೆ ಮೇಡಮ್. ಮಿಲ್ಗನ್ ನನ್ನ ಹೆಸರು ಬಂದು ಹಾಲು. ಯಾವಾಗ್ಲೂ ಒಂದು ಪ್ರಾಡಕ್ಟ್ ತುಪ್ಪ ರೆಡಿ ಆಗ್ಬೇಕು ಅಂದ್ರೆ ಅದಕ್ಕೆ ಮೂಲ ಬಂದು ಹಾಲಿಂದನೇ ನಾವು ತುಪ್ಪ ರೆಡಿ ಮಾಡಬೇಕು. ನಾವು ಮೂಲನೂ ಇರಬೇಕು, ಅದಕ್ಕೆ ನಮ್ಗೆ ನಮ್ದೇ ಆದ ಐಡೆಂಟಿಫಿಕೇಶನ್ಗೂ ಒಂದಿರ್ಬೇಕು, ಎರಡೂ ಬೇಕು. ಅದಕ್ಕೋಸ್ಕರ ಏನ್ ಮಾಡಿದೆ, ಮೂಲ ಪದ ಏನು ಮಿಲ್ಕಿಂದ MIL ಅನ್ನೋದು 3 ಲೀಟರ್ ತಗೊಂಡೆ. ಅದರಲ್ಲಿ ನಮ್ಮ ಐಡೆಂಟಿಫಿಕೇಶನ್ ಏನು, GAN ಅಂದ್ರೆ ನನ್ನ ಮಗನ ಹೆಸರು ಗನ್ವಿತ್ ಗೌಡ. ಹಾಗಾಗಿ ಅವನ ಹೆಸರಿಂದ ಫಸ್ಟ್ 3 ಲೀಟರ್ ತಗೊಂಡು MIL ಪ್ಲಸ್ GAN ಸೇರಿಸಿ ಮಿಲ್ಗ್ಯಾನ್ ಅಂತ ಒಂದು ಮಾಡಿದೆ. ಬಟ್ ಇದು ಅಂದ್ರೆ ಮೂಲ ಪದನೂ ಇರಬೇಕು, ಇದು ಇರ್ಬೇಕಂದ್ರೆ ಮಾರ್ಕೆಟ್ ಅಲ್ಲಿ ಯೂನಿಕ್ ಆಗಿರ್ಬೇಕು. ಎಲ್ಲಾ ಹಿಂದೆ ಬ್ಯಾಕ್ ಅಲ್ಲಿ ಮೂಲ ಪದ ಹಾಲು ಅಂತಾನೆ ಇಡ್ಬೋದಾಯ್ತು, ಇಲ್ಲ ಗನ್ವಿತ್ ಅಂತಾನೆ ಇಡ್ಬೋದಾಯ್ತು. ಬಟ್ ಅದಲ್ಲ, ಯೂನಿಕ್ ವರ್ಡ್. ಜನಕ್ಕೆ ಅದರಿಂದ ಅದನ್ನ ಸ್ಪಷ್ಟವಾಗಿ ಹೇಳಂಗಿರ್ಬೇಕು. ಈಗ ನಾವು ಸ್ಪಷ್ಟತೆ ಇಲ್ಲದ ವರ್ಡ್ ಆಗ್ಬಾರ್ದು, ಡಬಲ್ ಹೆಸರು ಇರಬಾರ್ದು. ಅಂದ್ರೆ ಇದೆಲ್ಲ ಬ್ರ್ಯಾಂಡ್ ಇಮ್ಯಾಜಿನ್ ಕ್ರಿಯೇಟ್ ಆಗ್ಬೇಕಾದ್ರೆ ನಮಗೆ ಇದು ಇಂಪಾರ್ಟೆಂಟು ಎಲ್ಲಾ ತರ. ಯಾಕಂದ್ರೆ ನಾನು ಓದಿದ್ದೆ BBM ಆಗಿರೋದ್ರಿಂದ ನನಗೆ ಮಾರ್ಕೆಟ್ ಅನಾಲಿಸಿಸ್ ಮಾಡೋದೇನು, ಸ್ಟ್ಯಾಟ್ಸ್, ಫೈನಾನ್ಸ್, ಅಕೌಂಟ್ಸ್ ಎಲ್ಲಾದ್ರ ಬಗ್ಗೆನೂ ತುಂಬಾ ತಿಳಿಲಿಲ್ಲ ಅಂದ್ರೂ ಒಂದು ವ್ಯವಹಾರಕ್ಕೆ ಏನ್ ಬೇಕು ಐಡಿಯಾ ತಿಳ್ಕೊಂಡಿದ್ದೆ. ಮತ್ತೆ ನನಗೆ ಮೇನ್ ಏನಂದ್ರೆ ಸೈಕಾಲಜಿ ಪ್ರಕಾರ ಮನುಷ್ಯನ ಭಾವನೆಗಳು ಹೇಗಾಗುತ್ತೆ ಅನ್ನೋದನ್ನ ತಿಳ್ಕೊಳಕ್ಕೋಸ್ಕರ ನಾನು ಏನು ಇಷ್ಟೆಲ್ಲ ವರ್ಕ್ ಮಾಡ್ಕೊಂಡ್ ಬಂದಿದ್ದಲ್ಲ. ಜನಗಳಿಗೆ ಸಿಮೆಂಟ್ ಕೊಟ್ಟಿದ್ದೆ, ರಿಲಯನ್ಸ್ ಕಂಪ್ನಿಲಿ ಮಾಡಿದ್ದೆ, ಒಂದು ಹಳ್ಳಿಗಳಲ್ಲಿ ರೈತರ ಜೊತೆ ಒಡನಾಟ ಇತ್ತು, ಒಂದು 2-3 ಯಾವುದೋ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡಿದ್ದೆ, ಇನ್ನೊಂದು ಬಂದು ಜಾಬ್ ಕನ್ಸಲ್ಟೆನ್ಸಿಲಿ ವರ್ಕ್ ಮಾಡಿದೆ. ಇದೇನು ನನಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಇದೆಲ್ಲ ನನಗೆ ಪಾಠ ಕಲಿಸ್ದಂಗೆ. ಎಲ್ಲಾದ್ರಲ್ಲೂ ಸ್ವಲ್ಪ ಗೇನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದು ನೇಮ್ ಅಂದ್ರೆ ಹೆಂಗಿರ್ಬೇಕು, ಒಂದು ಬ್ರ್ಯಾಂಡ್ ನೇಮ್ ಅಂದ್ರೆ ಎಷ್ಟು ಯೂನಿಕ್ ಆಗಿರ್ಬೇಕು, ಆ ಬ್ರ್ಯಾಂಡ್ ನೇಮು ಜನಕ್ಕೆ ಹೆಂಗೆ ಸ್ಪಷ್ಟವಾಗಿ ಹೋಗ್ಬೇಕು, ಇದನ್ನೆಲ್ಲ ಮಾಡಿದೆ. ಫಸ್ಟ್ ಮಾಡಿದ್ದು ಲೀಗಲ್ ರಿಜಿಸ್ಟ್ರೇಷನ್, ಸೆಕೆಂಡ್ ಬ್ರ್ಯಾಂಡ್ ನೇಮ್ ಸೆಲೆಕ್ಷನ್ ಆದಮೇಲೆ ಬ್ರ್ಯಾಂಡ್ ಲೋಗೋ,
ಬ್ರ್ಯಾಂಡ್ ಡಿಸೈನು ಮತ್ತೆ ಲೇಬಲಿಂಗು ಇದೆಲ್ಲ ಬಂದು ನಾವು ಯಾವಾಗಲೂ ಪ್ರಾಡಕ್ಟ್ ಲಾಂಚ್ ಆಗೋಕ್ಕೂ ಮುಂಚೆ ನಾವು ಪ್ರಿಪೇರ್ ಇರಬೇಕು. ಅದು ಯಾವಾಗ ನನ್ನ ಪ್ರಾಡಕ್ಟ್ ನನಗೆ ಮಾರ್ಕೆಟಲ್ಲಿ ಕ್ಲಿಕ್ ಆಗುತ್ತೆ ಅನ್ನೋದು ಗೊತ್ತಾಯ್ತಲ್ಲ, ನಂದು ಪ್ರಾಡಕ್ಟ್ ಚೆನ್ನಾಗಿದೆ, ಜನ ಇದನ್ನು ಒಪ್ತಾ ಇದ್ದಾರೆ ಅಂದಾಗ ಪ್ರತಿಯೊಂದನ್ನು ನಾನು ಅರೇಂಜ್ಮೆಂಟ್ ಮಾಡ್ತಾ ಬಂದೆ. ಹೇಗೆ ನೇಮ್ ಸೆಲೆಕ್ಷನ್ನು ಅದನ್ನು ಕುಂತು ವರ್ಕ್ ಮಾಡೋದು, ಲೇಬ್ಲಿಂಗ್ ವರ್ಕ್ ಮಾಡೋದು, ಇಷ್ಟೆಲ್ಲ ಮಾಡಿ ಫೈನಲ್ ಆಗಿ ಒಂದು ಡಿಸೈನಿಂದ ಹಿಡಿದು ಒಂದು ಪ್ರಾಡಕ್ಟ್ ರೆಡಿ ಆಯಿತು. ಇವತ್ತು ಮಾರ್ಕೆಟಲ್ಲಿ ಮಿಲ್ಗನ್ ಪ್ರಾಡಕ್ಟು ತುಮಕೂರಲ್ಲಿ ಮಾತ್ರ ರನ್ನಿಂಗಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಕರ್ನಾಟಕದ ತುಂಬ ಎಲ್ಲ ಕಡೆಯಿಂದನೂ ಆರ್ಡ್ರ್ ಬರ್ತಿದೆ, ಎಲ್ಲ ಕಡೆನೂ ಸಪ್ಲೈ ಮಾಡ್ತಿದ್ದೀವಿ, ಎಲ್ಲದರಲ್ಲೂ ಕೊರಿಯರ್ಗಳಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ಒಪಿನಿಯನ್ನು ಇಷ್ಟೇ. ತುಂಬ ಜನ ಕಾಲ್ ಮಾಡಿದ್ದಾರೆ, ಸರ್ ನಾವು ಸುಮಾರು ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ದೀನಿ ಸರ್, ಎಲ್ಲ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ತುಂಬ ಕಡೆ ಕೊರಿಯರ್ ಕೊಟ್ಟು 1000-2000 ರೂಪಾಯಿ ಕೊಟ್ಟೆಲ್ಲ ತುಪ್ಪ ತರಿಸ್ಕೊಂಡಿದ್ದೀವಿ, ಎಲ್ಲ ಕಡೆ ಯೂಸ್ ಮಾಡಿರೋದಕ್ಕಿಂತ ನಿಮ್ಮದು ಡಿಫ್ರೆಂಟ್ ಆಗಿದೆ. ನಾವು ಹಸು ಕಟ್ಟಿದ್ದೋ ನಮ್ಮ ತಾಯಿರು ಕಾಯಿಸ್ತಿದ್ರು ಅವಾಗ ಈ ಥರ, ನಮ್ಮ ಅಜ್ಜಿದಿರು ಕಾಯಿಸ್ತಾ ಇದ್ರು, ನಾವೇ ಹಸು ಕಟ್ಟಿದ್ದೋ ಸಹ ಅವಾಗೆಲ್ಲ ನಾವು ಕೆನೆ ಬೆಣ್ಣೆ ತಿಂದು ಬೆಳೆದವರು. ಬಟ್ ಇತ್ತೀಚೆಗೆ ಅದು ಮಾರ್ಕೆಟ್ ಹಚ್ಚಿ ನಿಮ್ಮ ತಿಂದ ಮೇಲೆ ನನಗೆ ಬೆಟರ್ ಫೀಲ್ ಬರ್ತಿದೆ, ತುಂಬ ಚೆನ್ನಾಗಿದೆ ಸರ್ ಅಂತ ಕಮೆಂಟ್ಸ್ ಅಂತೂ ಬರ್ತಿದೆ. ತುಂಬ ಚೆನ್ನಾಗಿ ಇವತ್ತು ಮೂಮೆಂಟಲ್ಲಿ ಇದೆ. ಸೊ ಇಷ್ಟೆಲ್ಲ ಡಿಸೈನಿಂಗ್ ವರ್ಕ್, ಇಷ್ಟು 3 ಸ್ಟೆಪ್ ಏನಿದೆ ಅದೆಲ್ಲ ಪ್ರೋಸೆಸ್ ಆದ ನಂತರ ನಮ್ಮ ಮುಂದೆ ಮಾರ್ಕೆಟ್ಗೆ ಬಂದು ನಿಂತಿದ್ದೆ ಮಿಲ್ಗನ್. ಓಕೆ ಸರ್, ನೀವು ಸಾಲದ ಕತೆ ಹೇಳ್ತಾ ಇದ್ರಿ. 60 ಲಕ್ಷ ಸಾಲಕ್ಕೆ ಕೊನೆಗೆ ಜೀವನ ಬಂದ್ ನಿಲ್ತು. ಕೈ ಸುಟ್ಕೊಂಡಿರ್ತೀರಿ ಬಿಸ್ನೆಸ್ ಅಲ್ಲಿ, ಲಕ್ಷಗಟ್ಟಲೆ ಸಾಲ ತಲೆ ಮೇಲೆ ಬಂದಿದೆ, ಮತ್ತೆ ಯಾಕೆ ಬಿಸ್ನೆಸ್ಗೆ ಕೈ ಹಾಕಿದ್ರಿ? ನಮೀಗ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆದರೆ ತುಂಬ ಜನ ಹೇಳ್ತಾರೆ, ಏನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಿರಬೇಕು, ಸ್ಟ್ಯಾಟ್ಸ್ ಗೊತ್ತಿರಬೇಕು, ವಿಷನ್ ಆ್ಯಂಡ್ ಮಿಷನ್ ಇರಬೇಕು, ಎಲ್ಲ ಥರದ್ದು ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರೇ ಆಗಲಿ ಒಂದು ಬಿಸ್ನೆಸ್ಗೆ ಎಂಟ್ರಿ ಆಗಬೇಕಾದ್ರೆ ಅವ್ರಿಗೆ ಧೈರ್ಯ ಇರಬೇಕು, ಪ್ಲಸ್ ಅದ್ರ ಜೊತೆಗೆ ಕಲೆ ಅನ್ನೋದು ಇರಬೇಕು, ಅವರಲ್ಲಿ ಇರಬೇಕು ಯಾವಾಗ್ಲೂ. ಅಷ್ಟಿತ್ತು ಅಂತ ಇದ್ರೆ ಈಗ ನೋಡಿ, ಒಂದು ಬಿಸ್ನೆಸ್ ಅಂದರೆ ತುಂಬ ಜನ ಏನು ತಿಳ್ಕೊಂತಾರೆ, ಅದನ್ನು ಟೆನ್ಷನ್ ಅಂತ ತಿಳ್ಕೊತಾರೆ. ಆ್ಯಕ್ಚುಲಿ ಬಿಸ್ನೆಸ್ ಅಂದರೆ ಅದು ಪ್ಯಾಷನ್. ಸರಿ, ನಾವು ಪ್ಯಾಷನ್ ಆಗಿ ನಾವು ಬಿಸ್ನೆಸ್ನ ಕಟ್ಟಬೇಕು. ಹೇಗೆ ಒಬ್ಬ ಹುಡುಗ ಒಂದು ಹೆಣ್ಣು ನೋಡೋಕ್ಕೆ ರೆಡಿಯಾಗಿ ಹೋಗ್ತಾರಲ್ಲ, ಫುಲ್ ಸ್ನಾನ ಮಾಡಿ ಒಂದು ಟ್ರಿಮ್ ಆಗಿ ಬಟ್ಟೆ ಹಾಕ್ಕೊಂಡು ತಲೆಗೆ ಹೊಚ್ಕೊಂಡು ಹೆಣ್ಣು ನೋಡೋಕೆ ಹೋಗ್ತಾರಲ್ಲ, ಸೇಮ್ ಅದೇ ರೀತಿ ನಮ್ಮ ಪ್ರಾಡಕ್ಟನ್ನು ನಾವು ಅಷ್ಟು ನೀಟಾಗಿ ರೆಡಿ ಮಾಡಬೇಕು. ರೆಡಿ ಮಾಡಿ ಒಂದು ಪ್ರಾಡಕ್ಟ್ನ ನಾವು ಲಾಂಚ್ ಮಾಡೋಕ್ಕೆ ಹೋದಾಗ ಸುಮಾರು ಕಡೆ ಕಮೆಂಟ್ಸ್ಗಳು ಬರ್ಬೋದು. ಈಗ ಹುಡುಗ ಹೆಣ್ಣು ನೋಡೋಕೆ ಹೋದಾಗ ಸರಿ ಇಲ್ಲ ಅನ್ಬೋದು, ಹುಡುಗ ಕಪ್ಪು ಅನ್ಬೋದು, ಹುಡುಗ ಎತ್ತರ ಇಲ್ಲ ಅನ್ಬೋದು, ಸುಮಾರು ಕಾಮೆಂಟ್ಸ್ ಬರುತ್ತೆ. ಆದರೂ ಹೆಣ್ಣು ನೋಡೋದು ಬಿಡಲ್ಲ. 100 ಜನದ ಹೆಣ್ಣು ನೋಡಿ ಫೇಲ್ ಆದ್ರೂ 101 ಸಿಗ್ಬೋದು ಅನ್ನೋ ಕಾನ್ಸೆಪ್ಟಲ್ಲೇ ಹೋಗ್ತಾರೆ. ಹಂಗೆ ಒಂದು ಬಿಸ್ನೆಸ್ಸಲ್ಲಿ ಏಳು ಬೀಳು ಇದ್ದಿದ್ದೆ. ನೀವು 100 ಸತಿ ಫೇಲ್ ಆದ್ರೂ ಸಹ 101 ನಮಗೆ ಯಾವುದೋ ಒಂದು ಕೈ ಹಿಡಿಯುತ್ತೆ. ಕೈ ಹಿಡಿದಿದ್ದನ್ನು ನಾವು ಸರಿ ದಾರಿಲಿ ಅದನ್ನು ತೊಗೊಂಡೋಗ್ಬೇಕಾದ್ದು ನಮ್ಮ ಕೆಲಸ ಆಗುತ್ತೆ. ಜೊತೆಗೆ ಬಿಸ್ನೆಸ್ ಇನ್ನೇನಾಗ್ಬೋದು ಮೇಡಮ್, ಮ್ಯಾಕ್ಸಿಮಮ್ ಏನಾಗ್ಬೋದು, ಬಿಸ್ನೆಸ್ ಏನಾದರೂ ಚೆನ್ನಾಗಿ ನಡೆದ್ರೆ ಆನಂದ, ಆಗಲಿಲ್ಲ ಅಂದರೆ ಗೋವಿಂದ, ಅಷ್ಟೇ. ಅಷ್ಟು ಬಿಟ್ಟರೆ ಈ ಬಿಸ್ನೆಸ್ ಇನ್ನೇನಾಗಲ್ಲ. ನಮ್ಮ ಜೀವಮಾನದಲ್ಲಿ ನಮ್ಮ ಹುಟ್ಟೇನೆ ಹೋರಾಟ. ನಾವು ಹುಟ್ಟಬೇಕಾದ್ರೆ ಗರ್ಭಾವಸ್ಥೆಯಲ್ಲಿ ಲಕ್ಷಾಂತರ ಅಣ್ತಮ್ಮದ್ರ ಜೊತೆ ನಾವು ಬಡದಾಡಿ ನಾವೊಂದು ಜೀವ ಆಗಿ ಆಚೆ ಬಂದಿರ್ತೀವಿ 9 ತಿಂಗಳು. ಆ ಹೋರಾಟದ ಮುಂದೆ ಪ್ರಪಂಚದಲ್ಲಿ ಯಾವ್ದು ನಡೆಯುತ್ತಲ್ಲ, ಇನ್ಯಾವುದೋ ನಮಗೆ ಸರಿಸಾಟಿನೇ ಇಲ್ಲ ಚಾಲೆಂಜಸ್. ನಾವು ಅಲ್ಲೇ ಗೆದ್ದು ಬಂದಿರ್ತೀವಿ. ಇದೆಲ್ಲ ಏನು ಅಂದ್ರೆ ನೀವು ಪ್ರೋಸೆಸಿಂಗ್ ಅಷ್ಟೇನೆ, ಇದೇನು ಎಂಡ್ ಅಲ್ಲ. ಒಂದು ಬಿಸ್ನೆಸ್ ಲಾಸ್ ಆಯ್ತು ಅಂದ್ರೆ ಅದು ಎಂಡ್ ಅಲ್ಲ, ಅದು ಪ್ರೋಸೆಸ್ ಅಲ್ಲಿ ಇರುತ್ತೆ. ಸರಿನಾ? ಆ ಹೋರಾಟದಲ್ಲಿ ಗೆದ್ಕೊಂಬಂದವ್ರಿಗೆ ಯಾವುದೋ ಚಾಲೆಂಜಸ್ ಅಲ್ಲ ಇಡೀ ಪ್ರಪಂಚದಲ್ಲಿ. ನೋಡಿ ಮೇಡಮ್, ಧೈರ್ಯದ ಜೊತೆಗೆ ಕಲೆ ಗೊತ್ತಿದ್ರೆ ಅಂದ್ರೆ ಬಿಸ್ನೆಸ್ ಕಲೆ ಗೊತ್ತಿದ್ರೆ ನೀವು ಪ್ರಪಂಚಕ್ಕೆ ಬಣ್ಣ ಬೆಳಿಬೋದು. ಸರಿನಾ? ಮರುಭೂಮಿಗೆ ಹೋಗಿ ಮರಳು ಮಾಡಿ ಮಾರ್ಬರ್ಬೋದು. ಅದು ಕಲೆ ನಿಮ್ಮಲ್ಲಿ ಇರಬೇಕು. ಆ ಕಲೆ ಇತ್ತು ಅಂದ್ರೆ ನೀವು ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡೋದು. ಜೊತೆಗೆ ಧೈರ್ಯ ಬೇಕು. ಮತ್ತೆ ಬದುಕಲ್ಲಿ ನಿಮ್ಗೆ ನಂಬಿಕೆ ಇರಬೇಕು. ಬದುಕಲ್ಲಿ ಭರವಸೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಭರವಸೆ ಅನ್ನೋದಿತ್ತು ಅಂದ್ರೆ ನೀವು ಏನ್ ಕೆಲಸ ಮಾಡೋಕ್ಕೂ ನಿಮ್ಗೆ ಧೈರ್ಯ ಬರುತ್ತೆ. ಆಮೇಲೆ ಬಿಸ್ನೆಸ್ ಲಾಸು ಲಾಭ ಅನ್ನೋದು ಯಾವಾಗ ಆಗುತ್ತೆ ಅವಾಗ ನೀವು ಯೋಚನೆ ಮಾಡಿ, ಚಿಂತೆ ಮಾಡಬೇಡಿ. ಯಾವುದೇ ಒಬ್ರು ಎಂಟರ್ಪ್ರಿನಿಯರ್ ಆಗಿ ಲಾಸು ಲಾಭ ಏನೇ ನಡೀಲಿ, ನೀವು ಯೋಚಿಸಿ ಏನು ಮಾಡ್ಬೋದು ಅಂತ ಚಿಂತೆ ಮಾಡಬೇಡಿ. ಯಾವಾಗಲೂ ನಾನು ತುಂಬಾ ಜನಕ್ಕೆ ನಾನು ಹೇಳ್ತಿರ್ತೀನಿ, ಬಿಸ್ನೆಸ್ ಅಲ್ಲಿ ಲಾಸಸ್ ಆದಾಗ ಚೆನ್ನಾಗಿ ನಡಿಬೇಕಾದ್ರೆ, ನೀವು ಬಿಸ್ನೆಸ್ ಚೆನ್ನಾಗಿ ನಡಿಬೇಕಾದ್ರೆ ನೀವು ಡಯಟ್ ಮಾಡಿ, 6 ಅವರ್ ನಿದ್ದೆ ಮಾಡಿ ಸಾಕು, ಮಿಕ್ಕಿದೆಲ್ಲ ವರ್ಕ್ ಮಾಡಿ. ಬಿಸ್ನೆಸ್ ಚೆನ್ನಾಗಿ ನಡಿಬೇಕಾದ್ರೆ. ಬಿಸ್ನೆಸ್ ಲಾಸ್ ಆಗೋಯ್ತಾ, ಹೊಟ್ಟೆ ತುಂಬ ಊಟ ಮಾಡಿ,
ಚೆನ್ನಾಗಿ ನಿದ್ದೆ ಮಾಡಿ, ಸರಿನಾ? ಅವಾಗ ಏನಾಗುತ್ತೆ, ಊಟ ಮಾಡಿದಾಗ ಮನಸ್ಸು ಉಲ್ಲಾಸ ಆಗುತ್ತೆ, 4 ಜನತಾಗ ಆರಾಮಾಗಿ ಓಡಾಡಿದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಮಗೆ ಏನು ಬರುತ್ತೆ, ಐಡಿಯಾಸ್ ಬರುತ್ತೆ. ನಂದು ಲಾಸ್ ಆದಾಗ್ಲೂ ನಾನು ಚೆನ್ನಾಗಿ ಊಟ ಮಾಡಿದೆ, ಚೆನ್ನಾಗಿ ಮನೆ ಕಡೆ ಫ್ರೆಂಡ್ಸ್ ಜೊತೆ ಓಡಾಡಿವೆ, ಎಲ್ಲ ಮಾಡ್ತಿದ್ದೆ. ಆ ಟೈಮಲ್ಲಿ ಮಿಡ್ಲಲ್ಲಿ ಯಾವಾಗ 1 hour ಏನು ಮಾಡೋದು ನೆಕ್ಸ್ಟ್ ಅನ್ನೋದನ್ನ ಅಂದರೆ ಯೋಚನೆ ಮಾಡಬೇಡಿ, ಯೋಚಿಸಿ, ಚಿಂತೆ ಮಾಡಬೇಡಿ. ಜೊತೆಗೆ ಆಮೇಲೆ ಪ್ರಪಂಚದಲ್ಲಿ ನಾವು ಯಾವುದನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಇರುವುದರಲ್ಲಿ ಇಲ್ಲದಿರುವುದನ್ನೇ ಹುಡುಕ್ಬೇಕು ನಾವು. ಸರಿನಾ? ನಾವ್ಯಾವ್ದು ಸೃಷ್ಟಿ ಮಾಡಕ್ಕೆ ಏನೈತೆ ಇದು ನಮ್ಮ ವರ್ಲ್ಡಲ್ಲಿ, ಅದರಲ್ಲಿ ಯಾವ್ದು ಜನಕ್ಕೆ ಇಲ್ಲ ಅದನ್ನ ನಾವು ಮಾಡಬೇಕು. ನೋಡಿ, 4 ಪದಾರ್ಥನ ಕೂಡಿಸಿ 5ನೇದು ಮಾಡಿ ಮಾರೋದೇ ಬಿಸ್ನೆಸ್. ಆ 4 ಕೂಡಿಸೋದೈತಲ್ಲ, ಅದು ಒಂದು ಸ್ವಲ್ಪ ನಿಮಗೆ ಟೈಮ್ ಹಿಡಿಬೋದು, ಇಲ್ಲ ಕೆಲವೊಂದ್ಸತಿ ಮೇಲೂ ಕೆಳಗೆ ಆಗ್ಬೋದು, ಏನಾದರೂ ಸರಿ ಬಿಸ್ನೆಸ್ ಕೈ ಹಿಡಿಯುತ್ತೆ. ಬಟ್ ಅದು ಸಮಯ ಕೂಡ ಬರೋವರೆಗೂ ನಿಮ್ಮ ಪ್ರಯತ್ನ ಬಿಡಬೇಡಿ. 100 ಫೇಲ್ ಆಗಲಿ 101ನೇದಾದ್ರೂ ಕೈ ಹಿಡಿಯುತ್ತೆ. ಅಂದರೆ ಎಲ್ಲದಕ್ಕೂ ನಿಮ್ಮಲ್ಲಿ ಧೈರ್ಯ ಮತ್ತು ನಿಮ್ಮಲ್ಲಿ ಇನ್ಬಿಲ್ಟ್ ಕಲೆ ಇರಬೇಕು. ಅಷ್ಟಿದ್ದಾಗ ಮಾತ್ರ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಅದನ್ನ ನಾನು ನನ್ನಲ್ಲಿ ಕಂಡ್ಕೊಂಡಿದ್ದೆ. ನಾನು ಏನೋ ಒಂದು ಮಾಡೋಕ್ಕೆ ನನ್ಗೆ ಇಷ್ಟ ಇದೆ, ಧೈರ್ಯ ಇದೆ, ಎಲ್ಲ ಇದೆ. ಬಟ್ ನನಗೆ ಆ ಟೈಮ್ ಬೀಯಿಂಗ್ ಮ್ಯಾಚ್ ಆಗ್ತಿರ್ಲಿಲ್ಲ. ಆತುರ ಕಾತುರ ಏನೋ ಒಂದು ಮಾಡೋಕೆ ಏನೋ ಆಗ್ತಿತ್ತು. ಎಲ್ಲಾದು ಅನುಭವದಿಂದ ಎಲ್ಲಾದು ಲಾಸ್ ಆಗಿ ಲಾಭ ಆಗಿ ನನಗೊಂದು ಕಾನ್ಫಿಡೆಂಟ್ ಇದ್ದಿದ್ರಿಂದ ನಾನಿವತ್ತು ಈ ಪ್ರಾಡಕ್ಟ್ನ ಬಂದಿದ್ದೀನಿ. ಅದಕ್ಕೆ ಅಷ್ಟು ಲಾಸ್ ಆದರೂ ಸಹ ನಾನು ಅದನ್ನು ಓವರ್ಕಮ್ ಮಾಡಿ ಬರೋದಕ್ಕೆ ಕಾರಣನೇ ಇಷ್ಟು ಕಾನ್ಸೆಪ್ಟಿಂದ ನಾನು ಕಲ್ತಿದ್ರಿಂದ ನಾನು ಇದನ್ನ ಔಟ್ಪುಟ್ ಬಂದಿದ್ದೀನಿ. ಓವರ್ ಆಲ್ ಆಗಿ ಹೇಳೋದಾದ್ರೆ, ಎಲ್ಲಿ ಕಳ್ಕೊಂಡೆ ಅಲ್ಲೇ ವಾಪಸ್ಸು ಅದನ್ನ ರಿಕವರಿ ಮಾಡೋ ಪ್ರಯತ್ನನ ಮಾಡ್ತೀರಾ. ಸೊ ಮಿಲ್ಗಿನ್ ಪ್ರಾಡಕ್ಟ್ಸ್ ನ ಮಾರ್ಕೆಟಿಗೆ ತಗೊಂಡ್ ಬರ್ತೀರಾ. ಸಾಲದ ಬಗ್ಗೆ ಮಾತಾಡಿದ್ವಿ, ರಿಕವರಿ ಬಗ್ಗೆ ಮಾತಾಡಿದ್ವಿ. ತುಪ್ಪ ಅಂತ ಬಂದಾಗ ಹಸುವಿನ ತುಪ್ಪ ಹಾಕಿದ್ದೀರಾ, ಬಾಟಲ್ ಮೇಲಿದೆ, ಪ್ಯಾಕಿಂಗ್ ಕ್ಲೀನ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಪ್ಯಾಕಿಂಗ್. ಹಳ್ಳಿ ತುಪ್ಪ ಅಂತ ಮೆನ್ಷನ್ ಮಾಡಿದಾರ. ಹಳ್ಳಿ ತುಪ್ಪ ನಿಜವಾದ ಹಳ್ಳಿ ತುಪ್ಪನ ಇಲ್ಲ ಮಾರ್ಕೆಟಿಂಗ್ ಗಿಮಿಕ್ಸಾ? ಮೇಡಮ್, ಈಗ ಯಾವುದೇ ಆಗಲಿ ಒಂದು ಪ್ರಾಡಕ್ಟ್ಗೆ ಒಂದು ಯುನಿಕ್ ನೇಮ್ ಕೊಡಬೇಕು. ಒಂದು ಬ್ರ್ಯಾಂಡ್ ನೇಮ್ ಇರುತ್ತೆ, ಅದಕ್ಕೊಂದು ಯುನಿಕ್ ನೇಮ್ ಕೊಡಲೇಬೇಕು. ಎನಿ ಒಂದು ಪ್ರಾಡಕ್ಟ್ ತಗೊಂಡ್ರು ಅದಕ್ಕೆ ಸಬ್ ನೇಮ್ ಏನಾದರೂ ಕೊಟ್ಟಿರ್ತಾರೆ. ಬಟ್ ಆ ನೇಮು ಮತ್ತೆ ಆ ಪ್ರಾಡಕ್ಟ್ ಎರಡಕ್ಕೂ ಮ್ಯಾಚ್ ಆಗಂಗೆ ಇರಬೇಕು. ಅದು ಒಂದು, ಯಾಕೆಂದ್ರೆ ಯಾವುದೇ ಬಿಸ್ನೆಸ್ಗೆ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಅದು ಆ ಪ್ರೊಪ್ರೈಟ್ರು ಇಲ್ಲ ಬಿಸ್ನೆಸ್ ಓನರ್ದು ಕರ್ತವ್ಯ. ಈಗ ನಾವು ಒಂದು ನೇಮ್ ಇಡೋದು, ಅದಕ್ಕೂ ಆ ಪ್ರಾಡಕ್ಟ್ಗೂ ಮ್ಯಾಚ್ ಆಗದಲ್ಲೇ ಇರೋದು, ಅದು ಕರೆಕ್ಟ್ ಪ್ರೋಸೆಸ್ ಅಲ್ಲ. ಅಂದ್ರೆ ಜನಗಳಿಗೆ ಚೀಟ್ ಮಾಡ್ದಂಗೆ ಆಗುತ್ತೆ. ಅಂದ್ರೆ ಈಗ ಹಳ್ಳಿ ತುಪ್ಪ ಅಂದ್ರೆ, ಹಳ್ಳಿ ಅನ್ನೋ ಕಾನ್ಸೆಪ್ಟ್ ಏನು, ಬೆಟ್ಟ ಗುಡ್ಡ, ಪ್ರಾಣಿ ಪಕ್ಷಿ, ಹಸಿರು, ಒಂದು ಒಟ್ಟು ಫ್ಯಾಮಿಲಿ, ಒಟ್ಟು ಕುಟುಂಬ, ಅಲ್ಲಿನ ಸಂಪ್ರದಾಯಗಳು, ಅಲ್ಲಿ ಆಚರಿಸ್ಕೊಂಬಂದಂಥ ಏನು ಆಹಾರ ಪದ್ಧತಿಗಳು, ಇವೆಲ್ಲ ಒಂದೊಂದು ಏರಿಯಾದಲ್ಲೂ ಒಂದೊಂದು ಥರ ಇರುತ್ತೆ. ಹಳ್ಳಿ ಅಂದರೆ ಒಂದೊಂದು ಹಳ್ಳಿಲಿ ಒಂದೊಂದು ವಿಧವಾಗಿ ಖಾದ್ಯಗಳನ್ನ ತಯಾರು ಮಾಡ್ತಾರೆ. ಈಗ ನಾವು ಹಳ್ಳಿ ತುಪ್ಪ ಅಂತ ಕಾನ್ಸೆಪ್ಟ್ ತಗೊಂಡಿರೋದ್ರಿಂದ ನಾವು ಏನಾದ್ರೂ ಬೆಣ್ಣೆ ತೊಗೊಂಬಂದು ನಾರ್ಮಲ್ ಬೆಣ್ಣೆ ಕಾಯಿಸ್ಬಿಟ್ಟು ಜನಗಳಿಗೆ ಕೊಟ್ಟಾಗ ಅದು ಹಳ್ಳಿ ತುಪ್ಪ ಆಗಲ್ಲ. ನಾರ್ಮಲಿ ಮಾರ್ಕೆಟಲ್ಲಿ ಯಾವ್ಯಾವ ಬ್ರ್ಯಾಂಡೆಡ್ ಕಂಪ್ನಿಗಳು ಏನು ಮಾಡ್ತಿದ್ದಾವೆ, ಸೇಮ್ ನಮ್ಮದು ತುಪ್ಪ ಇರೋದು, ನಾವು ಆ ನೇಮ್ ಇಡಕ್ಕೆ ಆಗ್ತಿರ್ಲಿಲ್ಲ, ಇಡ್ಲೂಬಾರ್ದು. ಆಕ್ಚುಲ್ ಆಗಿ ಹಳ್ಳಿ ತುಪ್ಪ ಅನ್ನೋ ಕಾನ್ಸೆಪ್ಟ್ ನಾವು ಆ ಕಾನ್ಸೆಪ್ಟ್ ಏನು ಮಾಡಿದ್ದು ಅಂದರೆ, ಈಗ ನಾರ್ಮಲಿ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಮಕ್ಳುಗಳು ಬಾಣಂತಿಯರ ಟೈಮಲ್ಲಿ ಇಲ್ಲ ಮಕ್ಳಿಗೆ ಆಗಲಿ ತುಪ್ಪನ ಕಾಯಿಸ್ತಿದ್ರು. ತುಪ್ಪ ಯಾವ ರೀತಿ ಕಾಯಿಸ್ತಿದ್ರು ಅಂದರೆ, ಮಕ್ಕಳಿಗೆ ಕಫ ಆಗುತ್ತೆ ತುಪ್ಪ ತಿಂದರೆ, ಅಂದರೆ ತುಪ್ಪ ಕೋಲ್ಡು. ಹಾಗಾಗಿ ಏನು ಮಾಡ್ತಿದ್ರು, ಕಫ ಆಗಬಾರ್ದು ಅಂತ ಮೆಂತ್ಯ, ಏಲಕ್ಕಿ, ವಿಳೆದೆಲೆ ಇದೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದೊಂದು ಕಡೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಬರುತ್ತೆ. ಕೆಲವರು ನುಗ್ಗೆ ಸೊಪ್ಪು ಬಳಸ್ತಾರೆ, ಕೆಲವರು ಮೆಣಸಿನ್ಕಾಯಿ ಹಾಕ್ತಾರೆ, ಕೆಲವರು ಬೆಳ್ಳುಳ್ಳಿ ಹಾಕಂತಾರೆ. ಸುಮಾರು ಜನ ಸುಮಾರು ವೆರೈಟಿ ಆಫ್ ಒಂದೊಂದು ರೀಸನ್ ಇದರಲ್ಲಿ ಮಾಡ್ಕೊಂತ ಬರ್ತಾರೆ. ನಮ್ಮದೇನು ಅಂದ್ರೆ ಎಲ್ಲಾರ್ಗೂ ಮ್ಯಾಚ್ ಆಗ್ಬೇಕು, ಎಲ್ಲಾರ್ಗೂ ಸೆಟ್ ಆಗ್ಬೇಕು, ಮತ್ತೆ ಹಳ್ಳಿಲಿ ಹೆಂಗ್ ಮಾಡ್ತಾರ ಆ ಪದ್ಧತಿಲೇ ಮಾಡಬೇಕು ಅನ್ನೋ ಇದ್ರ ಮೇಲೆ ನಾವು ಟ್ರಯಲ್ ಮಾಡಿದ್ದು. ಟ್ರಯಲ್ ಮಾಡಿದಾಗ ನಾವು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಮೆಂತ್ಯ ಏಲಕ್ಕಿ ಎಲ್ಲ ಮಾಡಿ ಅದನ್ನ ಮಾಡಿದಾಗ, ಇದು ಹಳ್ಳಿಗಳಲ್ಲಿ ನಮ್ಮ ಅಜ್ಜಿದಿರ ಮನೆಗಳಲ್ಲಿ ಪುರಾತನ ಕಾಲದಿಂದ ನಮ್ಮ ಸಾಂಪ್ರದಾಯಿಕವಾಗಿ ಯಾವ ರೀತಿ ತುಪ್ಪ ಕಾಯಿಸ್ಕೊಂಬಂದ್ರು ಆ ರೀತಿ ತುಪ್ಪ ನಮ್ಮದು ಟೇಸ್ಟ್ ಬಂದಿದ್ರಿಂದ ನಾವು ಅದಕ್ಕೆ ಇದು ಹಳ್ಳಿ ತುಪ್ಪ ಅನ್ನೋ ಹೆಸರಿಟ್ಟು ಬಿಟ್ಟರೆ ಯಾವುದೇ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಲ್ಲ. ಬಟ್ ಒಂದು ಲೈನ್ ಅಂತೂ ಕೊಡಲೇಬೇಕು, ಒಂದು ಬ್ರ್ಯಾಂಡ್ ಅಂಡರಲ್ಲಿ ಒಂದು ಲೈನ್ ಬೇಕು. ನಮ್ಮ ಪ್ರಾಡಕ್ಟ್ ಏನು ಸೂಚಿಸುತ್ತೆ,
ಸೂಚಿಸುತ್ತೆ. ಸೊ ನಾವು ಹಾಗಾಗಿ ಹೇಳಿರೋದು ಸೇಮ್ ಇದೆ. ನಮ್ಮ ಪ್ರಾಡಕ್ಟ್ ಒಳಗಿರೋದು ಹಳ್ಳಿಗಳಲ್ಲಿ ಹೇಗೆ ತುಪ್ಪ ಕಾಯಿಸಿ ನೀವು ಯೂಸ್ ಮಾಡ್ತಿರೋ ಹೋಳಿಗೆಗಾಗ್ಲಿ, ನೀವು ಬಸ್ಸಾರಿಗೆ ನಮ್ ತುಪ್ಪ ಹಾಕೊಂಡ್ಬಿಟ್ರೆ ಅದ್ರ ಟೇಸ್ಟೇ ಬೇರೆ. ಯಾಕೆಂದ್ರೆ ನಮ್ಮ ಮನೆಗಳಲ್ಲಿ ಈಗ ಎಷ್ಟೋ ಮನೆಗಳಲ್ಲಿ ಒಂದು ತಿಂಗಳಲ್ಲಿ ಖಾಲಿ ಆಗ್ತಿದ್ದ ತುಪ್ಪ ಇವತ್ತು 15-20 ದಿನಕ್ಕೆ ನಮ್ಗೆ ಆರ್ಡರ್ಸ್ ಬರ್ತಿದೆ. ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲಾರು ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ಹಳ್ಳಿ ತುಪ್ಪ ಅನ್ನೋದನ್ನ ನಾವು ಮೆನ್ಷನ್ ಮಾಡಿದೀವಿ ಮೇಡಮ್. ಓಕೆ, ಸೊ ಹಾಗಾದ್ರೆ ಇದು ಪಕ್ಕ ಹಳ್ಳಿ ತುಪ್ಪನೇ. 100-200 ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಲ್ಲ ಹಳ್ಳಿ ತುಪ್ಪ ಅನ್ನೋ ಹೆಸರಲ್ಲಿ. ಓಕೆ ಸರಿನಾ. ಮಾರ್ಕೆಟ್ ಅಲ್ಲಿ ತುಪ್ಪ ಅಂತ ಬಂದಾಗ ತುಂಬಾನೇ ಕಾಂಪಿಟೇಷನ್ ಇದೆ. ತುಪ್ಪಕ್ಕೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಕೂಡ ಭಾರಿ ಹೆಚ್ಚಾಗಿದೆ. ಕಾರಣ ತಿಂಡಿ ತಿನಿಸುಗಳಲ್ಲಿ ತುಪ್ಪದ ಬಳಕೆ ಹೆಚ್ಚಾಗಿದೆ. ಉದಾಹರಣೆ, ತುಂಬಾ ರೆಸ್ಟೋರೆಂಟ್ಗಳಲ್ಲಿ ತುಪ್ಪವನ್ನ ಯಥೇಚ್ಛವಾಗಿ ಬಳಸಿ ಮಾಡ್ತಿರುವಂತಹ ದೋಸೆಗಳಾಗಿರ್ಬೋದು, ಗೀ ದೋಸೆ, ಗೀ ಪುಡಿ ಇಡ್ಲಿ, ಈ ತರ ಒಂದು ಹಲವಾರು ರೀತಿಯ ಖಾದ್ಯಗಳು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಬಂದಿದೆ. ಸೊ ಹಾಗಾಗಿ ತುಪ್ಪಕ್ಕೆ ಡಿಮಾಂಡ್ ಕೂಡ ಅಷ್ಟೇ ಹೆಚ್ಚಿದೆ. ತುಪ್ಪಕ್ಕೆ ದನದ ಕೊಬ್ಬನ ಮಿಕ್ಸ್ ಮಾಡ್ತಾರೆ ಅಥವಾ ಪ್ರಾಣಿಯ ಕೊಬ್ಬನ ಮಿಕ್ಸ್ ಮಾಡ್ತಾರೆ, ಎಷ್ಟು ಮಟ್ಟಿಗೆ ನಿಜ? ನಾವು ಕೇಳಿದೀವಿ, ಸುಮಾರು ಕಡೆ ನ್ಯೂಸ್ಗಳಲ್ಲಿ ಚಾನೆಲ್ಗಳಲ್ಲಿ ಕೇಳಿದೀವಿ, ತುಂಬಾ ಕಡೆ ರೈಡ್ ಆಗಿರೋದನ್ನು ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೀವಿ. ನಾವು ನೋಡಿರೋ ಪ್ರಕಾರ ಸುಮಾರು ಕಡೆ ಒಂದು ಲಾಭಕ್ಕೋಸ್ಕರ ಮಾಡೋರು ಇರಬಹುದು 100%. ಯಾಕೆ ನಾವು ಹೋಗಿ ನೋಡಿಲ್ಲ, ನ್ಯೂಸ್ ಚಾನಲಲ್ಲಿ ಅಲ್ಲಿ ಇಲ್ಲಿ ತಿಳಿದುಪಟ್ಟಂಗೆ ಬೆರೆಸ್ತಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಮಾಡಲೂಬಹುದು. ಯಾಕೆಂದ್ರೆ ಇವತ್ತಿನ ಏನಾಗಿದೆ, ಕಲಿಯುಗ ಅನ್ನೋದನ್ನೇ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಪ್ರತಿಯೊಂದರಲ್ಲೂ ಲಾಭ ನೋಡಬೇಕು. ನಮ್ಮನೆಯವ್ರು ಚೆನ್ನಾಗಿದ್ರೆ ಪರವಾಗಿಲ್ಲ, ಬೇರೆಯವ್ರ ಮನೆಯವರು ಹಾಳಾಗೋದ್ರ ಪರವಾಗಿಲ್ಲ, ನಮ್ಮನೆ ಚೆನ್ನಾಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರಪಂಚದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಈಗಿಂದ ಇರೋದಲ್ಲ. ತುಪ್ಪ ಆಗಲಿ, ತುಪ್ಪ ಒರಿಜಿನಲ್ ತುಪ್ಪ ಆಗಲಿ, ಕೆಟ್ಟ ತುಪ್ಪ ಆಗಲಿ ಈಗಿಂದ ಅಲ್ಲ. ಅಂದ್ರೆ ನೀವು ಸುಮಾರು ಪುರಾತನ ಕಾಲದಿಂದ ನೋಡಿದ್ರೆ ರಾಕ್ಷಸರು ದೇವತೆಗಳು ಇದ್ದಿದ್ದ ಕಾಲ, ವಿಷ ಅಮೃತ ಇದ್ದಿದ್ದ ಕಾಲ, ಅವಾಗಿಂದನೂ ಬಂದಿರೋ ಅಂಥದ್ದು. ವಿಷನೂ ಇರುತ್ತೆ, ಅಮೃತನೂ ಇರುತ್ತೆ ಪ್ರಪಂಚದಲ್ಲಿ. ಹಾಗಾಗಿ ನೀವು ಯಾವುದು ಸೆಲೆಕ್ಟ್ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟು. ಈಗ ನೀವು ಹೋಗಿ ಮಾರ್ಕೆಟಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಿಗೆ ತೊಗೊಂಬಂದ್ಬಿಟ್ಟು ಆ ತುಪ್ಪ ನನಗೆ 100% ಚೆನ್ನಾಗಿರ್ಬೇಕು ಅಂದರೆ ಅದು ಅಲ್ಲ. ಕಸ್ಟಮರ್ ಅಷ್ಟೇ, ಅವರು ಹೋಗ್ಬೇಕಾದ್ರೆ ನಾವು ಯಾವ ತುಪ್ಪ ತಗೊಂತಿದ್ದೀನಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಗಮನ ಇರಬೇಕು. ಈಗ ಹೋಟೆಲ್ಗಳು ಏನು ಮಾಡ್ತಾರೆ, ಹೋಟೆಲ್ಗಳು ನೋಡಿ, ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡಬಾರ್ದು, ಆದರೂ ಹೇಳ್ತೀನಿ. ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಹೋಟೆಲ್ಗೆ ತುಪ್ಪ ತಗೊಂಡು, ಸರ್ ತುಪ್ಪ ತಗೊಳ್ಳಿ ಸರ್, ನಮ್ಮದು 750-800 ರೂಪಾಯಿ ಸರ್, ಇಷ್ಟು ಬರುತ್ತೆ, ನಾವು ಮಿನಿಮಮ್ ಪ್ರಾಫಿಟಲ್ಲಿ ಕೊಡ್ತೀವಿ ಸರ್, 400 ರೂಪಾಯಿ ಕೊಡಿ ಅಂತಾರೆ. 400 ರೂಪಾಯಿಗೆ ಬೆಣ್ಣೆನೇ ಬರಲ್ಲ, ತುಪ್ಪ ಹೆಂಗೆ ಕೇಳ್ತಾರೆ? ಅಂದರೆ ಅವ್ರಿಗೆ ಆಲ್ರೆಡಿ 400 ರೂಪಾಯಿ ಬೆಣ್ಣೆ ಬರ್ತಿರುತ್ತೆ. ಅದು ಹೋಟೆಲ್ ನಡೆಸೋ ಉದ್ಯಮದಾರರಿಗೂ 400 ರೂಪಾಯಿ ತುಪ್ಪ ಬರಲ್ಲ ಅನ್ನೋದು ಗೊತ್ತಿದ ಮೇಲೆ ಯಾಕೆ ತಗೊಂತಾರೆ? ಹೆಂಗೆ ಕೊಡೋಕ್ಕೆ ಸಾಧ್ಯ? ಅಂದರೆ ಅದು ಅಡಾಲ್ಟ್ರೇಷನ್ನೇ ತಾನೇ. ಅದು ಏನಾಗಿದೆ, ಅವನು ಮಾಡೋಕ್ಕೆ ಪ್ರೇರಣೆನೇ ಇವರು. ಇವರು ಅಂದರೆ ಹೋಟೆಲ್ಸ್ ಅಂತಲ್ಲ, ಸಾರಿ, ಕನ್ಸ್ಯೂಮರ್ಸ್ ಯಾರೇ ಆಗಲಿ, ಯಾರು ಯೂಸ್ ಮಾಡ್ತಾರೋ. ನಾನು ನಮ್ಮ ಮನೆಗೆ 400 ರೂಪಾಯಿ ತುಪ್ಪ ತಂದರೆ ಅದು ಅಡಾಲ್ಟ್ರೇಟೆ. ಹಸುಗಳಲ್ಲಿ ಹಾಲೇ ಬರಲ್ಲ ಆ ರೇಟ್ಗೆ. ಯಾಕೆಂದರೆ ನಾವು ಹಾಲಿನ ಡೈರಿ ಮಾಡೋ ಅನುಭವ ಇದೆ. ಹಸು ಸಾಕೋದು ಎಷ್ಟು ಕಷ್ಟ ಇದೆ, ಹಾಲು ಕರೆಯೋದು ಎಷ್ಟು ಇದೆ, ಹಾಲಿಗೆ ಏನು ಪ್ರೈಸ್ ಇದೆ, ಎಲ್ಲ ಕೂಡು ಕಳೆದ್ರೇ 400 ರೂಪಾಯಿ 450 ತುಪ್ಪ ಬರಲ್ಲ. ಸೊ ಇವಾಗ ಇಂಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಏನಿದಾರೆ ಅವರು ಚೀಪ್ ಪ್ರೈಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದೇ ಕಲಬೆರಕೆ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ. ಅವ್ರು ಎಕ್ಸ್ಪೆಕ್ಟ್ ಮಾಡತ್ತಿರೋದಕ್ಕೆಲ್ಲ ಅವರು ಎಕ್ಸ್ಪೆಕ್ಟ್ ಮಾಡಬೇಕು, ಬಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ 1000 ರೂಪಾಯಿ ಕೊಟ್ಟು ತಗೊಳ್ಳಿ ಅಂತಾನು ನಾವು ಹೇಳಲ್ಲ. ಅಂದ್ರೆ ಹಾಲಿನ ರೇಟ್ ಏನಿದೆ, ಯಾವ ಪ್ರಾಡಕ್ಟ್ ಕ್ವಾಲಿಟಿ ಇದೆ, ಯಾವ ಬ್ರ್ಯಾಂಡ್ ಕ್ವಾಲಿಟಿ ಇದೆ, ಅದನ್ನ ಜನ ಈಗ ತಗೊಳೋರಿದ್ರೆ ತಾನೇ ಮಾರಕ್ ಸಾಧ್ಯ. ತಗೊಳೋರೇನೆ ಅದನ್ನ ಅವಾಯ್ಡ್ ಮಾಡಿದ್ರೆ, ತಗೊಳೋರೇನೆ ಒಂದು ಸ್ವಲ್ಪ ಆಕ್ಟಿವ್ ಆಗಿ ಇದನ್ನ ಫ್ರಾಡ್ ಅಂತ ಗುರುತಿಸಿದ್ರೆ, ಈ ಆಟೋಮೆಟಿಕಲಿ ಆ ಪ್ರಾಡಕ್ಟ್ ಯಾವತ್ತಿದ್ರೂ ಕೊಲಾಪ್ಸ್ ಆಗ್ಲೇಬೇಕಲ್ವಾ. ಇಲ್ಲಿ ಏನಾಗಿದೆ, ಕಸ್ಟಮರ್ ಕಮ್ಮಿ ಕೇಳೋದು ಕಾಮನ್. ನಾನು ಹೋದ್ರು ಅಂಗಡಿಗೆ ಹೋದ್ರೆ ಕಮ್ಮಿ ದುಡ್ಡಿಗೆ ಕೊಡಿ ಅಂತ ಕೇಳೋದು. ಬಟ್ ಕಮ್ಮಿ ಏನು ಗೊತ್ತಾ, ಕ್ವಾಲಿಟಿ ಪ್ರಾಡಕ್ಟ್ ಬೆಸ್ಟ್ ಪ್ರೈಸಿಗೆ ಕೇಳಬೇಕು. ಸರಿನಾ? ಅದು ಮಾಡೋಕ್ಕೆ ಕಸ್ಟಮರ್ ಮಾಡ್ತಾರೆ. ಬಟ್ ಅದರಲ್ಲಿ ಹೆಂಗೆ ಅಂದರೆ, ಈಗ ನಮ್ಮದು ಪ್ರಾಡಕ್ಟು ಹೇಗಿದೆ ಅಂದರೆ, ನಾವು 100% ಇದರಲ್ಲಿ ಯಾವುದೇ ರೀತಿ ಅಡಾಲ್ಟ್ರೇಷನ್ ಇರಲ್ಲ, ಯಾವುದೇ ರೀತಿ ಕಲಬೆರಕೆ ಮಾಡೋದಿಲ್ಲ, ಯಾವುದೇ ರೀತಿ ಇದರಲ್ಲಿ ಅಂದರೆ ಬೇರೆ ಬೇರೆ ಥರ ಏನು ಹೇಳಿದ್ರಲ್ಲ ಆ ಥರ ಯಾವುದೂ ಇರೋದಿಲ್ಲ. ನಾವು ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ಗೆ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಇದನ್ನು ತೊಗೊಂಡೋಗಿ ಸುಮಾರು ಜನ ಹೇಳ್ಬಿಡ್ತಾರೆ, ತೊಗೊಂಡೋಗಿ ಲ್ಯಾಬ್ ಟೆಸ್ಟ್ ಮಾಡಿಬಿಡಿ, ಲ್ಯಾಬ್ ರಿಪೋರ್ಟ್ ತೊಗೊಂಬಿಡಿ, ನಮ್ಮದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಒಂದ್ಸತಿ ಲ್ಯಾಬ್ ಟೆಸ್ಟ್ ಮಾಡೋಕ್ಕೆ ಏನು ಖರ್ಚು ಬರುತ್ತೆ
ಅದು 700 ರೂಪಾಯಿ ತುಪ್ಪ ತಗೊಂಡು 1000 ರೂಪಾಯಿ ಕೊಟ್ಟು ಲ್ಯಾಬ್ ಟೆಸ್ಟ್ ಮಾಡೋಕ್ಕಲ್ಲ. ಹಾಗಾಗಿ ಮನೆಗಳಲ್ಲೇ ತುಪ್ಪ ಚೆಕ್ ಮಾಡೋದು ಮೆಥಡ್ಸ್ ಇದಾವೆ. ಓಕೆ, ಅದನ್ನ ನೀವು ಮಾಡಬೇಕು. ಈಗ ಯೂಟ್ಯೂಬಲ್ಲಿ ಅದು ವಿಡಿಯೋಗಳು ಸುಮಾರು ಸಿಗ್ತವೆ. ಮನೆಯಲ್ಲಿ ಹೇಗೆ ಗೀ ಚೆಕ್ ಮಾಡೋದು. 1 ಗ್ಲಾಸ್ ನೀರಿಗೆ 1 ಸ್ಪೂನ್ ತುಪ್ಪ ಹಾಕಿದಾಗ ಆ ತುಪ್ಪ ಕೆಳಗಡೆ ಇಳಿಬಾರ್ದು, ಮೇಲೆ ತೇಲಬೇಕು. ತೇಲ್ತಿದೆ ಅಂದ್ರೆ ಅದು ಒರಿಜಿನಲ್ ತುಪ್ಪ ಅಂತ. ಯಾವುದೇ ರೀತಿ ಡಾಲ್ಡಾ ಆಗಲಿ ಮತ್ತೊಂದಲ್ಲಿ ಮಿಕ್ಸ್ ಆಗಿರಲ್ಲ. ಕೇಳಿತು ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಐಡೆಂಟಿಫಿಕೇಶನ್ ಮಾಡ್ಬೋದು ಯಾವ್ದು ಒರಿಜಿನಲ್ ಯಾವ್ದು ತುಪ್ಪ. ಆಮೇಲೆ ಇದು ತುಪ್ಪ ಇದೆಯಲ್ಲ, ಇದನ್ನ ನಾವು ಕೈ ಮೇಲೆ ಹಾಕೊಂಡಾಗ ನಮ್ಮ ಬಾಡಿ ಟೆಂಪರೇಚರ್ಗೆ ಅದು ಮೆಲ್ಟ್ ಆಗಿ ನೀರಾಗಿ ಹರಿಬೇಕು. ಓಕೆ, ಮರಳಾಗಿರೋ ಟೆಕ್ಸ್ಚರ್ ಅಲ್ಲಿರುವಂತ ತುಪ್ಪ ನೀರಾಗಬೇಕು. ಬಾಡಿ ಟೆಂಪರೇಚರ್ಗೆ ಇಮಿಡಿಯೇಟ್ ಆಗಿ ಅದು ಆಗ್ಬೇಕು. ಯಾವ್ದು ಆಗ್ಲಿಲ್ಲ ಅಂದ್ರೆ ಯಾವ್ದು ನೀರಾಗಿರುತ್ತೆ ಅದು ತುಪ್ಪ, ಯಾವ್ದು ಆಗಿಲ್ಲ ಅಂದ್ರೆ ಅದು ಡಾಲ್ಡನೋ ಮತ್ತೊಂದು ಏನೋ ಮಿಕ್ಸ್ ಆಗಿರುತ್ತೆ. ಕೊಬ್ಬೆಲ್ ಕರಗುತ್ತೆ, ಕೊಬ್ಬು ಕರಗಲ್ಲ, ತುಪ್ಪ ಕರಗುತ್ತೆ. ಈ ತರ ನಾವು ನಾವು ನಾಲೆಡ್ಜ್ ನಾವೇ ಇಂಪ್ರೂವ್ ಮಾಡ್ಕೊಬೇಕು. ಈಗ ನಾನು ಹೇಳಿದ್ನಲ್ಲ, ಅವಾಗಿಂದ ರಾಕ್ಷಸರು ದೇವತೆಗಳು ಇದ್ರು, ವಿಷ ಅಮೃತ ಎರಡೂ ಇತ್ತು. ಈಗೂ ಪ್ರಪಂಚದಲ್ಲಿ ಇರುತ್ತೆ, ಮುಂದೇನೂ ಇರುತ್ತೆ. ಅದು ಸೆಲೆಕ್ಷನ್ ವೈಸ್ ನೋಡಿದಾಗ ಯಾವ್ದು ಬೆಸ್ಟ್ ಒನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕನ್ಸ್ಯೂಮರ್ ಇರುತ್ತೆ. ನಾವು ಅದಕ್ಕೆ ಏನು ಮಾಡ್ತಿದ್ವಿ, 100% ಯಾವುದೇ ರೀತಿ ಮಾರ್ಕೆಟಲ್ಲಿ ಇನ್ನೂ ನಾವು ಲಾಂಚ್ ಮಾಡಿಲ್ಲ. ಡೈರೆಕ್ಟ್ ಕನ್ಸ್ಯೂಮರ್ಗೆ ಕೊಡೋ ಪ್ಲ್ಯಾನಲ್ಲಿ ಇದ್ದೀವಿ. ಈಗ ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿಲ್ಲ, ಯಾವ ಬೇರೆ ಫ್ರಾಂಚೈಸಿಗಳು ಎಲ್ಲೂ ಕೊಟ್ಟಿಲ್ಲ. ಏನಿದೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ನಮ್ಮ ಸೇಲ್ಸ್ ಹೀಗೆ ನಡೀಲಿ. ಒಂದೇ ಆಗಲಿ ಹೊರತು 100,000 ಆಗೋಕ್ಕೆ ಎಕ್ಸ್ಪೆಕ್ಟ್. ಯಾಕೆಂದ್ರೆ ನಾನು ಮಾಡಿರೋದು ನಂದು ಬಿಸ್ನೆಸ್ಸು ಪ್ಯಾಷನ್ಗೆ, ಲಾಭ ಅಲ್ಲ ಮುಖ್ಯ. ಜನಕ್ಕೆ ತುಪ್ಪ ಅಂದರೆ ಮಿಲ್ಗನ್ ತುಪ್ಪ ಅಂದರೆ ಮಿಲ್ಗನ್ ಹಳ್ಳಿ ತುಪ್ಪ ಅನ್ನೋದು ಹೋಗ್ಬೇಕು. ಅದಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಆ್ಯಕ್ಚುಲಿ ಅವ್ರಿಗೆ ಇಮಿಡಿಯೇಟಾಗಿ ಅವೈಲಬಲ್ ಸಿಗಂಗೆ ಮಾಡೋದು ನಮ್ಮ ಕರ್ತವ್ಯನೇ. ಇವತ್ತು ಆರ್ಡರ್ ಕೊಟ್ಟು ಇನ್ನು 3 ದಿನಕ್ಕೆ ಅವ್ರಿಗೆ ಹೋಗುತ್ತೆ ಅಂದರೆ ಅಡುಗೆ ಮಾಡೋದಿಗೆ ಅದು ಪ್ರಾಬ್ಲಮ್ ಇರುತ್ತೆ. ಬಟ್ ಇವತ್ತು ಬೇಸಿಕ್ ಆಗಿ ನಾವು ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಆಗಲಿ ಫ್ರಾಂಚೈಸಿ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. ಡೈರೆಕ್ಟ್ ಕಾಲ್ ಮಾಡ್ತಾರೆ, ನಾವು ಕೊರಿಯರ್ ಮುಖಾಂತರ ಕಳಿಸ್ತಾ ಇದೀವಿ. ಎಲ್ಲ ಓಕೆ ಆಗಿದೆ. ಅಡಾಲ್ಟ್ರೇಷನ್ ಮಾತ್ರ ವಿತೌಟ್ ಅಡಾಲ್ಟ್ರೇಷನ್ ಪ್ಯೂರ್ ಫ್ರೆಶ್ ನ್ಯಾಚುರಲ್ ಆಗಿ ನಾವು ತುಪ್ಪನ ಕೊಡ್ತಾ ಇದೀವಿ. ಓಕೆ, ಪ್ಯೂರ್ ತುಪ್ಪನ ಡೈರೆಕ್ಟ್ ಯಾರು ಸೇವನೆ ಮಾಡ್ತಾರೆ ಅವ್ರ ಕೈಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಸರ್. ಹಸುವಿನ ತುಪ್ಪ ಅಂತ ಮೆನ್ಷನ್ ಮಾಡಿದ್ದೀರಾ ಕ್ಲೀನ್ ಆಗಿ ಪ್ಯಾಕೇಜ್ ಮೇಲೆ. ಸೊ ಯಾವ ತಳಿಯ ಒಂದು ಬೆಣ್ಣೆ ಆಗಿರ್ಬೋದು, ಹಾಲಾಗಿರ್ಬೋದು ಯೂಸ್ ಮಾಡ್ತಾ ಇದ್ದೀರಾ ತುಪ್ಪ ಮಾಡೋದಕ್ಕೆ? ಓಕೆ ಮೇಡಮ್, ಈಗ ಕೆಲವರು ನಮಗೆ ಕಾಲ್ ಮಾಡಿ ಕೇಳ್ತಾರೆ, ಹಳ್ಳಿ ತುಪ್ಪ ಅಂತ ಮೆನ್ಷನ್ ಆಗಿರೋದ್ರಿಂದ 2 ಕ್ವಶನ್ಸ್ ಬರುತ್ತೆ. ಹಳ್ಳಿ ಅಂದ ತಕ್ಷಣ ಇದು ನಾಟಿ ಹಸು ತುಪ್ಪನ ಅನ್ನೋದೊಂದು ಕ್ವಶನ್ ಆಗುತ್ತೆ. ಹಳ್ಳಿ ತುಪ್ಪ ಅಂದ್ರೆ ಏನು ಅನ್ನೋದು ಕ್ವಶನ್ ಬರುತ್ತೆ. ಈಗ ನಮ್ದು ಹಳ್ಳಿ ತುಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ನಾವು ಹಳ್ಳಿಲಿ ಯಾವ ರೀತಿ ತುಪ್ಪ ಕಾಯಿಸ್ತಾರೋ ಆ ರೀತಿ ಕಾಯಿಸ್ತೀವಿ. ಹಾಗಾಗಿ ನಮ್ಮದು ಹಳ್ಳಿ ತುಪ್ಪ. ಹಳ್ಳಿಲಿ ಇರೋಂಥ ಹಸುಗಳು ನಾಟಿ ಹಸುಗಳು ತುಪ್ಪ ಅಲ್ಲ. ಈಗ ನಾಟಿ ಹಸುಗಳು ತುಪ್ಪ ಕೊಡಬೇಕು ಅನ್ನೋದು ನಮ್ಮದು ಇಂಟೆನ್ಷನ್ನು. ನೀವು ನೋಡಿ, ಇಡೀ ಎಲ್ಲ ಹಳ್ಳಿಗಳಲ್ಲೂ ಹೋಗಿ ನೋಡಿದ್ರೆ ನಾಟಿ ಹಸುಗಳೇ ಇಲ್ಲ. ಇದ್ರೂ ಸಹ 1-2 ಮನೆಗಳಲ್ಲಿ ಕಟ್ಕೊಂಡಿರ್ತಾರೆ. ಯಾರೂ ಸಹ ಹಾಲನ್ನು ತಗೊಂಡೋಗಿ ಡೈರಿಗಳಿಗೆ ಹಾಕೋದಿಲ್ಲ. ಅದನ್ನು ಅವ್ರ ಮನೆಗೆ ಮಕ್ಳಿಗೋ ಇಲ್ಲ ಮೊಮ್ಮಕ್ಳಿಗೋ ಕುಡ್ಸೋಕ್ಕೋ ಇಲ್ಲ ಬೆಣ್ಣೆ ಮಾಡಿ ಮೊಮ್ಮಕ್ಳಿಗೆ ತಿನ್ಸೋಕ್ಕೋ ಮಡಗಿರ್ತಾರೆ. ಬಿಟ್ಟರೆ ಯಾರೂ ಸಹ ನಾಟಿ ಹಸನ್ನ ಸೇಲ್ ಮಾಡ್ತಿಲ್ಲ, ಹಾಲನ್ನ ಸೇಲ್ ಮಾಡ್ತಿಲ್ಲ. ಇನ್ನು ಕೆಲವರು ಏನು ಮಾಡಿದ್ದಾರೆ, ನಾಟಿ ಹಸುದೇ ಫಾರ್ಮ್ ಮಾಡಿಬಿಟ್ಟು ಅದರಿಂದನೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಪ್ರೊಡಕ್ಟಿವಿಟಿ ಅನ್ನೋದು ಇಂಪಾರ್ಟೆಂಟ್. ಈಗ ನೀವು HF, ಜೆರ್ಸಿ, ಕ್ರಾಸ್ ಬ್ರೀಡ್ ಏನು ಹಸುಗಳಿದಾವೋ ಅದು ನಮ್ಮ ಜನಸಂಖ್ಯೆಗೆ ಬ್ಯಾಲೆನ್ಸಿಂಗ್ ಆಗಲಿ ಅಂತ ಬಂದಿರೋ ಹಸುಗಳು. ಈ ನಾಟು ಹಸುಗಳು ಕುಡಿಬೇಕು, ಅದು ನಮ್ಮ ಸಂಪ್ರದಾಯ, ಅದರಲ್ಲಿ ಔಷಧಿ ಗುಣಗಳಿರುತ್ತೆ, ಎಲ್ಲದೂ ಓಕೆ. ಬಟ್ ಜನಕ್ಕೆ ತಲುಪ್ಸಕ್ಕಾಗಲ್ಲ, ಆ ಪ್ರೊಡಕ್ಟಿವಿಟಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವೇನು ಮಾಡಿದೀವಿ, ನಾಟಿ ಹಸು ಅಂತ ಹೋದ್ರೆ ತುಂಬಾ ಜನಕ್ಕೆ ಒಳ್ಳೆ ಪ್ರಾಡಕ್ಟ್ ಸಿಗಲ್ಲ. ಎಲ್ಲಿ ಸಿಕ್ಕತ್ತವ ಅಲ್ಲಿ ಕೆಲವರು ನಾಟಿ ಹಸುಗೆ ತರಿಸ್ಕೊಂಡು ತಿಂತಾರೆ. ಅದು ಕೆಲವೊಂದು ಫಾರ್ಮ್ಗಳು ಇರ್ಬೋದು. ಕೆಲವರು ಏನ್ ಮಾಡ್ತಿದ್ದಾರೆ, ನಾಟಿ ಹಸು ಅಂತಾನೆ ಹೇಳ್ಬಿಟ್ಟು ನಾಟಿ ಹಸುಗಳು ಒಂದು 20 ನಾಟಿ ಹಸು ಕಟ್ಟೋದು, ಅದಕ್ಕೆ HF ಹಸುದು ಬೇರೆ ಬೇರೆ ಹಾಲು ಮಿಕ್ಸ್ ಮಾಡ್ಬಿಟ್ಟು ನಾವು ನಾಟಿ ಹಸುದು ಅಂತ ಲಾಭಕ್ಕೂ ಮಾಡೋರು ಇದ್ದಾರೆ. ಕೆಲವೊಂದು ಫಾರ್ಮ್ಗಳು ಕರೆಕ್ಟಾಗಿ ಏನು ಕಸ್ಟಮರ್ ಕೇಳ್ತಾರೆ ನಾಟಿ ಹಸುನು ಕೊಡೋರು ಇದ್ದಾರೆ. ಬಟ್ ಇದು ನಮ್ಮ ಜನಸಂಖ್ಯೆಗೆ ಬ್ಯಾಲೆನ್ಸಿಂಗ್ ಆಗಲ್ಲ. ಹಂಗಂತ ನಾವು ಜನಕ್ಕೆ ಒಳ್ಳೆ ಪ್ರಾಡಕ್ಟ್ ಕೊಡದಲ್ಲೇ ಇರೋಕ್ಕೂ ಆಗಲ್ಲ. ಅದಕ್ಕೆ ನಾವೇನು ಮಾಡಿಕೊಂಡು ಸೇಮ್ ಏನಿದೆ ಅದನ್ನೇ ಕ್ವಾಲಿಟಿ ಬಟರ್ ತೊಗೊಂಬರ್ಬೇಕು. ಎಲ್ಲ ಚೆನ್ನಾಗಿರೋದು ಪ್ಯೂರ್ ಬಟರು, ಫ್ರೆಶ್ ಆಗಿರೋ ಬಟರ್ ತೊಗೊಂಬಂದು ಅದನ್ನು ಹೇಗೆ ನಾವು ಅದನ್ನು ಅಂದರೆ ಆಯುರ್ವೇದಿಕ್ ಆಗಿ ಹೆಂಗೆ ಅದನ್ನು ಕನ್ವರ್ಟ್ ಮಾಡೋದು. ಬಿಕಾಸ್ ಹೆಂಗೆ ಅಂದರೆ ನಾವು ಏಲಕ್ಕಿ ಹಾಕ್ತೀವಿ,
ಮೆಂತ್ಯ ಹಾಕ್ತೀವಿ, ಮೆಣಸು ಹಾಕ್ತೀವಿ, ಲವಂಗ ಹಾಕ್ತೀವಿ, ಸ್ವಲ್ಪ ಅರಿಶಿನ ಹಾಕ್ತೀವಿ. ಇದೆಲ್ಲ ಏನಾಗುತ್ತೆ ಅಂದರೆ ಆ ತುಪ್ಪ ಬೆಣ್ಣೆ ಕಾಯಿಸಿದಾಗ ತುಪ್ಪದೊಳಗೆ ಸೇರಿದಾಗ ಅದು ಒಂಥರ ಆಯುರ್ವೇದಿಕ್ಕೂ ಅಲ್ಲ, ಅದು ಆಯುರ್ವೇದಿಕ್ ಕಂಟೆಂಟ್ ಇರೋಂಥ ಹಾಕೋದ್ರಿಂದ ಅದರಲ್ಲಿ ಹೆಲ್ತಿ ಪ್ರಾಡಕ್ಟ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಅಂದ್ರೆ ಇದೆಲ್ಲ ನಮ್ಮ ಕಾನ್ಸೆಪ್ಟ್, ನಾವು ಬಿಲ್ಡ್ ಮಾಡ್ಕೊಂಡಿರೋದು. ಹೆಲ್ತಿ ಆಗುತ್ತೆ, ಆಯುರ್ವೇದಿಕ್ ಕಂಟೆಂಟ್ ಇರೋ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ತುಪ್ಪಕ್ಕೆ ಒಂದು ವ್ಯಾಲ್ಯೂ ಆಡೆಡ್ ಆಗುತ್ತೆ, ಗುಡ್ವಿಲ್ ಕ್ರಿಯೇಟ್ ಆಗುತ್ತೆ. ಇದನ್ನ ಬಳಸೋರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಲ್ಲ, ಮಕ್ಕಳಿಗೆ ಕಫ ಆಗಲ್ಲ, ಶೀತ ಆಗಲ್ಲ. ಇದೆಲ್ಲ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ಮಾರ್ಕೆಟಲ್ಲಿ ತುಂಬಾ ಫಾಸ್ಟಾಗಿ ಮೂವ್ ಆಗುತ್ತೆ ಅನ್ನೋ ಇದ್ರ ಮೇಲೆ ನಾವು ಹಳ್ಳಿ ತುಪ್ಪ ಮಾಡಿದ. ಯಾವುದೇ ರೀತಿ ಇದು ನಾಟಿ ಹಸುದಲ್ಲ, ಪ್ಯೂರ್ ಕ್ವಾಲಿಟಿ ಇರೋಂಥ ಹಸುಗಳಿಂದ ಕ್ವಾಲಿಟಿ ಹಾಲನ್ನ ಪ್ರೊಕ್ಯೂರ್ ಮಾಡಿ ಬೆಣ್ಣೆ ಮಾಡಿರೋಂಥ ಕಂಪ್ನಿಗಳೇ ನಾವು ಬಟರ್ ತೊಗೊಂಬಂದು ಫ್ರೆಶ್ ಬಟರ್ ತಂದು ನಾವು ತುಪ್ಪನ ಕಾಯಿಸ್ತೀವಿ. ಬಟರ್ನು ನಾವು ಟೆಸ್ಟಿಂಗ್ ಎಲ್ಲ ಆಗಿರುತ್ತೆ, ಅವರು ಎಲ್ಲ ರೀತಿ ನಮಗೆ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ, ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಆಗಿರುತ್ತೆ. ಒಳ್ಳೊಳ್ಳೆ ಕಡೆಯಿಂದ ಬಟರ್ ತಂದು ಹೈಜೆನಿಕ್ ಆಗಿ ನಾವು ತುಪ್ಪ ಕಾಯಿಸ್ತೀವಿ. ಇದು ತುಪ್ಪ ಬಂದು ನಾರ್ಮಲ್ ಮಾರ್ಕೆಟ್ ತುಪ್ಪಕ್ಕಿಂತ ತುಂಬಾ ಟಾಪ್ ಅಲ್ಲಂತೂ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದು 5 ಥರದ ತುಪ್ಪ ಇಟ್ಕೊಂಡು ನಮ್ಮ ತುಪ್ಪ ಇಟ್ಕೊಂಡು ನೀವು ಟೇಸ್ಟ್ ಮಾಡಿದ್ರೆ ನಿಮಗೆ ನಮ್ದು ತುಪ್ಪ ಒಂಥರ ವೆರೈಟಿ ಆಗಿ ಕಾಣುತ್ತೆ, ಅದಂತೂ ಕನ್ಫರ್ಮ್ ಆಗಿದೆ. ಓಕೆ ಸರ್, ಹೇಳಿದ್ರಿ ಯಾವುದೇ ರೀತಿ ಮಿಕ್ಸಿಂಗ್ ಎಲ್ಲ, ಯಾವುದೇ ನಾಟಿ ಹಸುವಿನ ತುಪ್ಪ ಅಲ್ಲ, ಪಕ್ಕ ದೇಸಿ ಹಸುವಿನ ತುಪ್ಪ, ಯಾವುದೇ ರೀತಿ ಮಿಕ್ಸ್ಚರ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ನೀವೇ ಇವಾಗ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಾವು ಮಾರ್ಕೆಟಲ್ಲಿ 700-750 ಲೀಟರ್ ಹೇಳಿದ್ರೆ 400 ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಅಂತ. ಬ್ರ್ಯಾಂಡೆಡ್ಗಳು ಬಂದಾಗ, ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆದಾಗ ಮಾರ್ಕೆಟಲ್ಲಿ, ಬ್ರ್ಯಾಂಡಲ್ಲಿ ನಡೀದಿಲ್ದಿರೋ ಬಾರ್ಗೇನ್ ಪ್ರಾದೇಶಿಕ ಬ್ರ್ಯಾಂಡ್ಗಳಿಗೆ ಅಥವಾ ಸ್ಥಳೀಯ ಪ್ರಾಡಕ್ಟ್ಸ್ಗಳಿಗೆ ಯಾಕೆ? ಮೇಡಮ್, ಈಗ ಜನದ ಕಾನ್ಸೆಪ್ಟೇ ಆಗಿದೆ. ಮಗ ಫಾರಿನಲ್ಲಿ ಓದಿದ್ರೇ ಅವನು ಟಾಪ್ ಅನ್ಕೊಂತಾರೆ, ಮಗ ಇಂಗ್ಲೀಷ್ ಸ್ಕೂಲಲ್ಲಿ ಓದಬೇಕು, ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಅವನು ಸರಿ ಇಲ್ಲ ಅನ್ಕೊಂತಾರೆ. ಅಂದರೆ ಕನ್ನಡ ಮೀಡಿಯಮ್ ಅಂದರೆ ಸ್ವದೇಶಿ. ಮಾರ್ಕೆಟಲ್ಲಿ ಡಿಸ್ಟ್ರಿಬ್ಯೂಟರ್ ಅಂಗಡಿಗಳಲ್ಲಿ ಹೋಗಿ ಕುಂತ್ಕೊಳತ್ತೋ, ಕಿನಾರೆ ಶಾಪ್ಗಳಲ್ಲಿ ಕಾಂಪಿಟೇಟರ್ ಕಂಪ್ನಿ ಬರ್ತಾರೆ. ಬಂದ್ಬಿಟ್ಟು ಯಾವ ಸರ್ ಅದು ಹೊಸ್ದಾಗಿ ಇಟ್ಟಿದ್ದೀರಾ? ಸರ್ ಹೊಸ್ದಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿದೆ, ಜನ ಕೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ, 800 ರೂಪಾಯಿ ಇರೋ ತುಪ್ಪನ ಲಾಸ್ ಆದರೂ ಪರವಾಗಿಲ್ಲ 600 ರೂಪಾಯಿ ಕೊಡ್ತಾರೆ. ನೀನು ಇದನ್ನ ಎತ್ತು, ನೀನು ತಗೋ 300 ರೂಪಾಯಿ ಪ್ರಾಫಿಟ್. ಶಾಪಲ್ಲಿ ಮಾಡೋದೇ ಬಿಸ್ನೆಸ್ಸು. ಓಕೆ, ನನಗೇನು ಲಾಭ? ಅವ್ರಿಗೇನು ನಮ್ದು ಮಾರಬೇಕು, ಇನ್ನೊಬ್ರದಲ್ಲ, ನನಗೇನು ಲಾಭ ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಅದು ಕರೆಕ್ಟ್, ಅದು ಅವ್ರದ್ದು ತಪ್ಪಲ್ಲ, ಸರಿನಾ? ಆವಾಗ ಏನಾಗ್ತದೆ, ನಮ್ಮನ್ನೆಲ್ಲ ಏನು ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ಪು ಹಿಂದಕ್ಕೆ ಹೋಗ್ತೀವಿ. ನಾವು ಎಷ್ಟು ಅಂತ ಅಂಗಡಿ ಕೊಡೋದು, ಎಷ್ಟು ಅಂತ ಲಾಸ್ ಮಾಡ್ಕೊಳ್ಳೋದು. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಯಾವಾಗಲೂ ಸ್ವದೇಶಿ ಬ್ರ್ಯಾಂಡನ್ನು B2B ಮಾಡೋಕ್ಕಂತೂ ಹೋಗ್ಬಿಡಿ. ನನ್ನ ಸಜೆಷನ್ನು, ಬಿಸ್ನೆಸ್ ಟು ಬಿಸ್ನೆಸ್ ಮಾಡ್ತೀವಿ ಅಂದರೆ ನೀವು ಯಾವತ್ತೂ ಪ್ರಾಫಿಟ್ ಆಗೋಕ್ಕಾಗಲ್ಲ, ಬ್ರ್ಯಾಂಡಾಗಿ ನಿಲ್ಲಾಗಲ್ಲ. ನೀವು ಡೈರೆಕ್ಟ್ B2C ಹೋಗಿ, ಬಿಸ್ನೆಸ್ ಟು ಕಸ್ಟಮರ್. ನೀವು ಯಾವಾಗ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋ, ಕಸ್ಟಮರ್ಗೆ ಈಗ ದಿನಸಿ ಅಂಗಡಿಗೆ ಹೋದಾಗ ಅವನು ಬಾಟ್ಲು ತೆಗೆದು ಕೊಡೋದ್ರಲ್ಲೇ ಇರ್ತಾನೆ ಹೊರತು ಹಳ್ಳಿ ತುಪ್ಪ ಅಂದ್ರೇನು, ಅದರೊಳಗಡೆ ಏನಿದೆ, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಏನೂ ಎಕ್ಸ್ಪ್ಲೈನ್ ಮಾಡಲ್ಲ. ಅವ್ನು ವ್ಯಾಪಾರದಲ್ಲಿ ಬ್ಯುಸಿ. ಅದೇ ನಮಗೆ ಕಾಲ್ ಮಾಡಿದಾಗ ನಾವು ಪ್ರತಿಯೊಂದನ್ನು ಅವ್ರಿಗೆ ಹೇಳ್ತೀವಿ, ನಮ್ದು ಏನಿದೆ, ಯಾಕಿದೆ, ಮತ್ತು ಎನಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಡಿಸ್ಕಷನ್ ಆಗುತ್ತೆ. ನೆಗೆಟಿವ್ನ ನಾವು ರಿಸಾಲ್ವ್ ಮಾಡ್ಬೋದು, ಪಾಸಿಟಿವ್ ಇದನ್ನ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು. ಪ್ರತಿಯೊಂದು ಮಾಡಿ ನಾವು ಕಸ್ಟಮರ್ ಜೊತೆ ನಾವು ಫಾಲೋ ಅಪ್ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಯಾವುದೇ ಸ್ವದೇಶಿ ಬ್ರ್ಯಾಂಡ್ ಆದ್ರೂ ಫಸ್ಟ್ ಸ್ಟೆಪ್, ನಾನೇನು ಮಾರ್ಕೆಟ್ಗೆ ಹೋಗಲೇಬೇಡಿ ಅಂತಲ್ಲ, ಜನ ನಿಮ್ಮ ಬ್ರ್ಯಾಂಡನ್ನು ಅಂಗಡಿಗೆ ಹೋಗಿ ಕೇಳಂಗಾಗಬೇಕು. ಓಕೆ, ಮಿಲ್ಗನ್ ತುಪ್ಪ ಕೊಡಿ, ಐತಾ ಇಲ್ಲಿ ನಿಮ್ಮ ಅಂಗಡಿಲಿ ಸಿಗುತ್ತಾ, ನಿಮ್ಮ ಶಾಪಲ್ಲಿ ಸಿಗುತ್ತಾ ಅನ್ನೋ ಕೇಳೋವರೆಗೂ ನೀವು ಯಾವುದೇ ಕಾರಣಕ್ಕೂ ರಿಟೇಲ್ ಶಾಪು, ಹೋಲ್ಸೇಲ್ ಶಾಪಿಗೆ ಎಂಟ್ರಿ ಆಗಬೇಡಿ. ನಿಮ್ದೇನಿದ್ರು ಮನೆಗೆ ಹೋಗಿ ಪಾಂಪ್ಲೆಟ್ ಹಂಚಿ, ಏನು ತಪ್ಪಿಲ್ಲ. ಮನೆಗೆ ಹೋಗಿ ಸ್ಯಾಂಪಲ್ಸ್ ಕೊಡಿ, ಚೆನ್ನಾಗಿದೆ ತಗೊಳ್ಳಿ ಅಂತ. ಮನೆಗೆ ಹೋಗಿ ಪೇಪರ್ಗೆ ಹಾಕಿಸಿ ಏನೇ ಇದ್ರೂ ನೀವು ಡೈರೆಕ್ಟ್ ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ. 1 ವರ್ಷ 2 ವರ್ಷ, ಅದೇನು ಲಾಂಗ್ ಟರ್ಮ್ ಅಲ್ಲ, 2-3 ವರ್ಷ ಆಗ್ತಿದ್ದಂಗೆ ನಿಮ್ಮ ಬ್ರ್ಯಾಂಡ್ಗೆ ಮನೇಲಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಗಡಿಗೆ ಹೋದಾಗ ಹುಡುಕ್ತಾರೆ ಕಸ್ಟಮರ್. ಅವಾಗ ನೀವು ತಗೊಂಡೋಗಿ ಇಮಿಡಿಯೇಟ್ ಇಟ್ಟರೆ ತಿಂಗಳಾದ್ರೂ ಒಂದು ಕೆಜಿ ತುಪ್ಪ ಸೇಲ್ ಆಗ್ದಲೇ ಇರೋದು, ದಿನಕ್ಕೆ 10 kg 20 kg ಒಂದೊಂದು ಶಾಪಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ಅಷ್ಟೇ ಇಂಪಾರ್ಟೆಂಟು. ಯಾಕೆಂದರೆ ಕಾಂಪಿಟೇಟರ್ಗಳು ನಮ್ಮಂಥ ಸ್ಟಾರ್ಟಪ್ಗಳನ್ನ ತುಳಿಯೋಕ್ಕೆ ಅಂತಲೇ 5-10 ಕೋಟಿ ಎತ್ತಿಬಿಟ್ಟಿರ್ತಾರೆ. ಓಕೆ, ಲಾಸ್ ಆದ್ರೂ ಪರವಾಗಿಲ್ಲ, ಬ್ರ್ಯಾಂಡ್ ಉಳಿಸ್ಕೊಬೇಕು ಅನ್ನೋದಕ್ಕೆ ಇರ್ತಾರೆ. ನೋಡಿ, ನೀವು ಮಾರ್ಕೆಟಲ್ಲಿ ತುಪ್ಪದ ಕಂಪ್ನಿ ಎಷ್ಟಿದ್ದಾವೆ, ಬೆರಳೆಣಿಕೆ ಅಷ್ಟೇ. ಓಕೆ, ಆಯಿಲ್ ಕಂಪ್ನಿಗಳು ಎಷ್ಟಿದ್ದಾವೆ, ಬೆರಳೆಣಿಕೆ. ಅಂದರೆ ಯಾವೂ ಸಹ
ದೇಸಿಗಳನ್ನ ಹುಟ್ಟಕ್ ಬಿಡಲ್ಲ. ಅದರಲ್ಲಿ ಕೆಲವೊಂದು ಕಂಪ್ನಿಗಳು ಮಾತ್ರ ಈ ಸುಮಾರು ಮಾತ್ರ ಅವ್ರನ್ನ ಚಾಲೆಂಜ್ ಆಗಿ ಮಾಡಿ ಅವ್ರದೇ ಆದ ಓನ್ ಸ್ಟ್ರಾಟಜಿಲಿ ಆಚೆ ಬರ್ತಾರೆ ಬಿಟ್ರೆ, ಹಾಗಾಗಿ ನಮ್ಮ ಜನ ನಮ್ಮ ದೇಸಿ ಉತ್ಪನ್ನಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ನೋಡಿ, ನಾವು ಕಾನ್ಸೆಪ್ಟ್ ಇರೋದು ಹಳ್ಳಿ ತುಪ್ಪ, ನಮ್ದು ದೇಸಿ ಸ್ಟೈಲು, ನಾವು ಫಾರಿನ್ ಸ್ಟೈಲ್ ಅಲ್ಲ. ಫಾರಿನ್ನು ತಗೊಳ್ಳಿ, ಎಲ್ಲದೂ ಬೇಕು. ನಾವು ಹಳ್ಳಿನೇ ನೋಡ್ತೀವಿ, ಹಳ್ಳಿಲೇ ಇರ್ತೀವಲ್ಲ, ಫಾರಿನ್ನೂ ಬೇಕು, ದೇಸಿನೂ ಬೇಕು. ಕಂಪ್ಯಾರಿಸನ್ ಮಾಡಿ ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ನಮ್ಮ ಇಂಡಿಯನ್ ಎಕಾನಮಿಗೆ ಒಳ್ಳೆಯದು. ಫಾರಿನ್ನಿಂದ ತಂದರೆ ಟ್ಯಾಕ್ಸ್ ಎಷ್ಟು ಹೋಗುತ್ತೆ, ಇಂಡಿಯಾ ಪ್ರಾಡಕ್ಟಲ್ಲಿ ಟ್ಯಾಕ್ಸ್ ಎಷ್ಟೇ, ಎರಡೂ ಒಂದೇ ಇರುತ್ತೆ ಅಂದ್ಕೊಳ್ಳಿ. ನಾವು ನಮ್ಮ ಪ್ರಾಡಕ್ಟಲ್ಲಿ ತಿಂದರೆ ಆ ಎಕಾನಮಿ ಎಲ್ಲ ಹೋಗುತ್ತೆ, ಇಂಡಿಯಾ ಗ್ರೋತ್ ಆಗುತ್ತೆ, ಇಂಡಿಯನ್ ಎಕಾನಮಿ ಡೆವಲಪ್ ಆಗುತ್ತೆ. ಸುಮ್ಮನೆ ಫಾರಿನ್ನಿಂದ ತಂದು ಅದಕ್ಕೆ ಟ್ಯಾಕ್ಸ್ ಕೊಟ್ಕೊಂಡು ಎಲ್ಲ ಮಾಡೋಕ್ಕಿಂತ ಯೂಸ್ ಮಾಡಿ. ಯಾವುದು ನಿಮಗೆ ಅವಶ್ಯಕತೆ ಇದೆಯಾ, ತುಂಬ ಅವಶ್ಯಕತೆ ಇದೆ, ಫಾರಿನ್ದು ಯೂಸ್ ಮಾಡಿ. ಯಾವುದು ಯಾವ್ದಾದ್ರೂ ಪರವಾಗಿಲ್ಲ ಅಂದ್ರೆ ದೇಸಿದೆ ಉತ್ಪನ್ನ ಯೂಸ್ ಮಾಡಿ. ನಮ್ಮ ಇಂಡಿಯಾಗೂ ಒಳ್ಳೇದು, ನಮಗೂ ಒಳ್ಳೇದು, ನಮ್ದು ಅನ್ನೋದು ಉಳಿಯುತ್ತೆ. ಅದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ ಬೆಳೆಸಲಿ. ಸ್ವದೇಶಿ ಬ್ರ್ಯಾಂಡ್ಗಳಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋಂಥದ್ದು. ಇನ್ನ ಒಂದು ಮಿತ್ ಇದೆ ಅಂತ ಹೇಳ್ಬೋದು, ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ, ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ. ಎಷ್ಟು ಮಟ್ಟಿಗೆ ನಿಜ? ಅದು ತುಪ್ಪ ಫ್ಯಾಟ್ ಕಂಟೆಂಟೇ. ತುಪ್ಪ ಅಂದ್ರೆ ಫ್ಯಾಟೇನೆ, ಫ್ಯಾಟ್ ಬರ್ನ್ ಮಾಡೇನೆ ತುಪ್ಪ ರೆಡಿ ಆಗುತ್ತೆ. ಕೊಲೆಸ್ಟ್ರಾಲ್ ಇದ್ದೇ ಇರುತ್ತೆ, ಇಲ್ಲ ಅಂತಾನೂ ಅಲ್ಲ. ಬಟ್ ಹೆಲ್ತಿ ಕೊಲೆಸ್ಟ್ರಾಲ್, ಮನುಷ್ಯನ ಬಾಡಿಗೆ ವಾಟರು, ಆಯಿಲ್, ನ್ಯೂಟ್ರಿಷನ್ ಎಷ್ಟು ಮುಖ್ಯನೋ ಅದೇ ರೀತಿ ನೀವು ನಾರ್ಮಲ್ ಆಯಿಲ್ಗಿನ್ನ ತುಪ್ಪ ಬಳಸಿದ್ರೆ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಅಂದರೆ ಕೊಲೆಸ್ಟ್ರಾಲ್ ಈಗ ಹೆಂಗಾಗುತ್ತೆ ಅಂದರೆ, ನಾವು ತುಪ್ಪ ತಿಂದರೆ 10 ಕ್ಯಾಲೋರಿ ಬರ್ಬೋದು, ಬೇರೆ ಆಯಿಲ್ ತಿಂದರೆ 100 ಕ್ಯಾಲೋರೀಸ್ ನಿಮಗೆ ಕೊಲೆಸ್ಟ್ರಾಲ್. ಬಟ್ ಹೆಲ್ತಿ ಫ್ಯಾಟೇನೆ, ತುಪ್ಪ ಅಂದರೆ ಫ್ಯಾಟೇನೆ, ಬಟ್ ಹೆಲ್ತಿ ಫ್ಯಾಟ್. ನೀವು ಫುಡ್ಗಾಗಲಿ ಮತ್ತೊಂದಕ್ಕಾಗಲಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಹೆಲ್ತ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಪಿಜ್ಜಾ, ಬರ್ಗರು ಎಲ್ಲ ಚೆನ್ನಾಗಿ ತಿಂದು ಮನೆಗೂ ಬಂದು ತುಪ್ಪ ತಿಂದರೆ ಅದು ಫ್ಯಾಟ್ ಅನಿಸುತ್ತೆ, ಸರಿನಾ? ನೀವು ನಾರ್ಮಲ್ ಊಟದ ಜೊತೆಗೆ ತುಪ್ಪ ಬಳಸ್ತಾ ಹೋಗಿ. ಯಾವುದೇ ರೀತಿ ನೀವು ಬೇರೆ ಬೇರೆ ಉತ್ಪನ್ನಗಳನ್ನ ಬಳಸೋದು ಬೇಡ. ಅಂದರೆ ದಪ್ಪ ಆಗೋಕ್ಕಾಗಲಿ, ನಿಮ್ಮ ಹೆಲ್ತ್ ರಿಕವರಿಗಾಗಲಿ ಏನೂ ಬೇಡ. ಡೈಲಿ 1 ಸ್ಪೂನ್ ತುಪ್ಪ ತಿನ್ನಿ, ಡೈಲಿ ವಾರಕ್ಕೋ 3 ದಿನ ಜೇನುತುಪ್ಪ ತಿನ್ನಿ, ಸ್ವದೇಶಿ ಎಲ್ಲದನ್ನು ಯೂಸ್ ಮಾಡಿ. ಆರೋಗ್ಯಕ್ಕೆ, ನಮ್ಮ ಆರೋಗ್ಯ ಎಷ್ಟಿರುತ್ತೋ ಇವತ್ತು ಕೋಟಿ ಸಮ, ಸರಿನಾ? ನೀವು ಯಾವುದೇ ಇವತ್ತು ನೀವು 400 ರೂಪಾಯಿ ಕೊಟ್ಟು ಒಂದು ಪ್ರಾಡಕ್ಟ್ ತಗೊಂಡು ಯಾವುದೋ ಒಂದು ಲೋ ಗ್ರೇಡ್ ತಿನ್ಬಿಡ್ಬೋದು, ಬಟ್ ನಾಳೆ ಆಸ್ಪತ್ರೆಗೆ ಹೋದ್ರೆ 4-5 ಸಾವಿರ ರೂಪಾಯಿ ಇಟ್ಟು ಬಂದಿದೆ. ಕಂಪ್ಯಾರಿಸನ್ ನಿಮ್ಗೆ ಅಲ್ಲೇ ಲಾಸ್ ಆಗೋಗಿರುತ್ತೆ. ಅಂದರೆ ನೀವು ಆರೋಗ್ಯವಾಗಿದ್ದರೆ ನಿಮಗೆ 1 ಕೋಟಿ ರೂಪಾಯಿ ನೀವೇ ಬೆಲೆ ಬಾಳದಂಗೆ. ಯಾಕೆಂದರೆ ವಯಸ್ಸಾದ ಕಾಲಕ್ಕೆ ನಮ್ಮ ದೇಹನ ರಕ್ಷಿಸ್ಕೊಳ್ಳೋಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಇವತ್ತು ಹಾಸ್ಪಿಟ್ಲು ಅದು ಇದು. ನೀವು ಹೆಲ್ತಿಯಾಗಿತ್ತು ಅಂದರೆ 1 ಕೋಟಿ ರೂಪಾಯಿ ಸೇವ್ ಮಾಡ್ದಂಗೆ. ಅದು ನೀವು ಹೆಲ್ತಿಯಾಗಿರಬೇಕು ಅಂದರೆ ನಮ್ಮಂಥ ಮಿಲ್ಗನ್ ಬ್ರ್ಯಾಂಡ್ನಿಂದ ಹಳ್ಳಿ ತುಪ್ಪ, ದೇಸಿ ಉತ್ಪನ್ನಗಳು, ಆರೋಗ್ಯಕ್ಕೆ ಒಳ್ಳೆಯದಾಗಿ ಇರೋಂಥದ್ದು ಫುಡ್ಡನ್ನು ಸೆಲೆಕ್ಟ್ ಮಾಡಿ ನೀವು ಚೆನ್ನಾಗಿದ್ದರೆ ನಿಮ್ಗೆ ಅದೇ ವರ್ತ್ ಆಗುತ್ತೆ. ಓಕೆ ಸರಿ, ನಮ್ಮ ವೀಕ್ಷಕರಿಗೆ ಮಿಲ್ಗನ್ ತುಪ್ಪನೇ ನೀವು ತಗೊಳ್ಬೇಕು ಅಂತ ಹೇಳೋದಿದ್ರೆ, ಕೆಲವೊಂದು ಮಿಲ್ಗನ್ ತುಪ್ಪದ ಕ್ವಾಲಿಟೀಸ್ ಬೇರೆ ಬ್ರ್ಯಾಂಡ್ ಅಥವಾ ಬೇರೆ ತುಪ್ಪದಲ್ಲಿ ಇಲ್ದಿರುವಂತಹ ಸ್ಪೆಷಾಲಿಟಿ ಮಿಲ್ಗನ್ ಘೀಯಲ್ಲಿ ಏನಿದೆ? ಓಕೆ, ನಾನು ಇಲ್ಲಿವರೆಗೂ ತುಂಬ ಹೇಳಿದ್ದೀನಿ. ಮಿಲ್ಗನ್ ಬ್ರ್ಯಾಂಡು, ಮಿಲ್ಗನ್ನಲ್ಲಿ ಏನು ಹಾಕ್ತೀವಿ ಎಲ್ಲ ಹೇಳಿದ್ದೀವಿ. ಈಗ ನಾನು ಇನ್ನೂ ಮುಂದುವರೆದು ಹೇಳಬೇಕು ಅಂತ ಹೋದರೆ ಅದು ಮತ್ತೆ ಮಾತೇ ಆಗುತ್ತೆ. ನಾನು ಇನ್ನೂ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳಬೇಕು ಅಂದರೆ ಅದು ಮಾತಿಗೆಲ್ಲೇ ಹೋಗುತ್ತೆ ಹೊರತು ಅನುಭವಕ್ಕೆ ಬರಲ್ಲ. ನೀವು ಬೇರೆದಾದ್ರೆ ನೋಡಿ ತಿಳ್ಕೊಬೋದು, ಫುಡ್ ಮಾತ್ರ ತಿಂದು ಅನುಭವಿಸ್ದಾಗಲೇ ಗೊತ್ತಾಗೋದು. ಬೇರೆ ಬ್ರ್ಯಾಂಡದ್ದು ಇಟ್ಕೊಳ್ಳಿ, ನಮ್ಮದು ಇಟ್ಕೊಳ್ಳಿ, ಒಂದು ಸತಿ ನಾನು ತುಂಬ ಜನ ಕೇಳಿ, ಒಂದು ಸತಿ ಫುಡ್ಡನ್ನು ತಿನ್ನಿಸ್ಬೋದು. ಸೆಕೆಂಡ್ ಟೈಮ್ ನೀವು ಯೂಸ್ ಮಾಡಬೇಕು ಅಂದರೆ ಅದರಲ್ಲಿ ಕ್ವಾಲಿಟಿ ಇರಬೇಕು. ಈಗ ನೋಡಿ, ಒಂದೇ ತಟ್ಟೆಯಲ್ಲಿ 10 ಜನ ಊಟ ಮಾಡಿದ್ರೆ 10 ಜನದ ಒಪಿನಿಯನ್ ಬೇರೆ ಇರ್ತದೆ. ಒಬ್ರು ಉಪ್ಪಿಲ್ಲ ಅಂತಾರೆ, ಒಬ್ರು ಉಪ್ಪು ಐತೆ ಅಂತಾರೆ, ಒಬ್ರು ಖಾರ, ಹುಳಿ, ಏನೇನೋ. ಒಂದೇ ಫುಡ್ಡು ಅಂದರೆ 10 ಜನದ ಒಪಿನಿಯನ್ ಬೇರೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟು, ಫ್ಲೇವರು ಇಷ್ಟ ಆಗುತ್ತೆ. ನಮ್ಮದು ನಾರ್ಮಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮುಂದುವರೆದು ಏನು ಹೇಳಬಾರ್ದು, ಹೇಳೋದಕ್ಕಿಂತ ನೀವು ಒಂದ್ಸತಿ ಯೂಸ್ ಮಾಡಿ, ಯೂಸ್ ಮಾಡಿದ್ರೆ ಅದರಲ್ಲಿ ಏನಿದೆ, ಅದ್ರ ಸತ್ವ ಏನು, ಅದರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದೇನು, ಜನಕ್ಕೇನು, ನಿಮ್ಮ ಫುಡ್ಡಲ್ಲಿ ಇದು ಫ್ಲೇವರ್ ಆ್ಯಡ್ ಆದ ತಕ್ಷಣ ಅದು ಫ್ಲೇವರ್ ಹೇಗೆ ಎನ್ಹಾನ್ಸ್ ಮಾಡುತ್ತೆ, ಪ್ರತಿಯೊಂದು ನೀವು ಯೂಸ್ ಮಾಡೇ ತಿಳ್ಕೊಬೇಕು. ಇನ್ನೂ ಹೇಳಕ್ಕೆ ಹೋದ್ರೆ ಅದು ಮಾರ್ಕೆಟಿಂಗೇ ಆಗುತ್ತೆ ಹೊರತು ನನ್ನ ಬ್ರ್ಯಾಂಡ್, ನನ್ನ ಪ್ರಾಡಕ್ಟ್ ಕ್ವಾಲಿಟಿನ ಶೋ ಮಾಡೋಕ್ಕಾಗಲ್ಲ. ಒಂದು ಸತಿ ಯೂಸ್ ಮಾಡಿ, ನಾನು ಪ್ರತಿ ಸತಿ ಯಾರನ್ನೂ ಕೇಳಲ್ಲ. ಒಂದು ಸತಿ ಯಾರೇ ಆಗಲಿ ಜೀವಮಾನದಲ್ಲಿ ನನ್ನ ತುಪ್ಪ ಒಂದು ಸತಿ ಯೂಸ್ ಮಾಡಿ, ನಿಮಗೆ ಆ ಫ್ಲೇವರ್ ಟೇಸ್ಟೇ ಬೇರೆ. ನಿಮಗೆ ಈ ತುಪ್ಪ, ಈ ಫ್ಲೇವರು ಎಲ್ಲೂ ಸಿಗಲ್ಲ.
ಓಕೆ, ನೀವು ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀರಾ ಅಂತಂದ್ರೆ ಅಫ್ಕೋರ್ಸ್ ನಮ್ಮ ವೀಕ್ಷಕರು ಐ ಹೋಪ್ ಮಿಲ್ಗನ್ ತುಪ್ಪನ ತರಿಸಿ ಒಂದ್ಸತಿ ಟೇಸ್ಟ್ ಮಾಡ್ತಾರೆ ಅಂತ. ಸರಿ, ನಾ ಮಿಲ್ಗನ್ ಬ್ರ್ಯಾಂಡ್ ಅಂಡರ್ ಅಲ್ಲಿ ಹಳ್ಳಿ ತುಪ್ಪ ಒಂದ್ ಪ್ರಾಡಕ್ಟ್ ಇದೆ. ಸೊ ಬೇರೆ ಯಾವ ಪ್ರಾಡಕ್ಟ್ ಇದೆ ಮಿಲ್ಗನ್ ಬ್ರ್ಯಾಂಡ್ ಅಂಡರ್ ಅಲ್ಲಿ? ಮಿಲ್ಗನ್ ಬ್ರ್ಯಾಂಡ್ ಅಂಡರ್ ಅಲ್ಲಿ ಬೆಣ್ಣೆ ಕೊಡ್ತೀವಿ, ಓಕೆ, ತುಪ್ಪ ಕೊಡ್ತೀವಿ, ಪನ್ನೀರ್ ಕೊಡ್ತೀವಿ. ಓಕೆ, 3 ಪ್ರಾಡಕ್ಟ್ ನ ಕೊಡ್ತೀವಿ. ನಮ್ಮ ತುಮಕೂರಲ್ಲಿ ಬೆಣ್ಣೆ ಪನ್ನೀರು ಸೇಲ್ ಇದೆ. ಅಂದ್ರೆ ಅದನ್ನ ಕೊರಿಯರ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ಏನಕ್ಕೆ ಅಂದ್ರೆ ಅದು ಮೆಲ್ಟ್ ಆಗ್ಬಿಡುತ್ತೆ, ಕೋಲ್ಡಲ್ಲೇ ಇರಬೇಕು. ತುಪ್ಪ ಒಂದು ನಾವು ಎಲ್ಲಾ ಕಡೆಗೂ ಕೊರಿಯರ್ ಮಾಡಿ ಕಳಿಸ್ತೀವಿ, ಯಾವುದೇ ರೀತಿ ಡ್ಯಾಮೇಜ್ ಆಗದಲ್ಲೇ ಮತ್ತೊಂದು ಆಗದಂಗೆ ಅದನ್ನ ಪ್ರೊಟೆಕ್ಟ್ ಮಾಡಿ ಕ್ಲೀನ್ ಪ್ಯಾಕೇಜಿಂಗ್ ಮಾಡಿ ನಿಮ್ಗೆ ಸಪ್ಲೈ ಕೊಡ್ತೀವಿ. ಓಕೆ ಸರ್. ಏನೋ ಬಿಸ್ನೆಸ್ ಅಂತ ಬಂದಾಗ ನೀವು ಹೇಳಿದ್ರಿ ಏಳು ಬೀಳು ಇದ್ದೇ ಇರತ್ತೆ. ಸೊ ಯಾವಾಗ ಬಿಸ್ನೆಸ್ ಅಲ್ಲಿ ಏಳಿಗೆ ಆಗುತ್ತೆ ಅಲ್ಲ, ಸೊ ಅವಾಗ ಎಲ್ಲರೂ ಒಟ್ಟಿಗಿರ್ತಾರೆ. ಯಾವಾಗ ಬಿಸ್ನೆಸ್ ಅಲ್ಲಿ ಡೌನ್ಫಾಲ್ ಆಗುತ್ತಲ್ಲ, ಸೊ ಅವಾಗ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಮನೆಯವ್ರು ಕೂಡ ಜೊತೆ ನಿಲ್ಲೋದಿಲ್ಲ. ಸೊ ನೀವು ಬಿಸ್ನೆಸ್ ಅಲ್ಲಿ ಒಂದು ದೊಡ್ಡ ಲಾಸ್ ಅನ್ನ ಕಾಣ್ತೀರಾ, ಸುಮಾರು 60 ಲಕ್ಷ ಸಾಲನ ಮಾಡ್ಕೋತೀರಾ. ವಾಪಸ್ ಇಲ್ಲ ನಾನು ಬಿಸ್ನೆಸ್ನೇ ಮಾಡ್ತೀನಿ, ಯಾಕಂದ್ರೆ ಗೊತ್ತಿಲ್ಲ ಮುಂದೆ ಮತ್ತಷ್ಟು ಸಾಲ ಆಗುತ್ತೋ ಇಲ್ಲ ಆಗಿರೋ ಸಾಲ ರಿಕವರಿ ಆಗುತ್ತೋ ಅಂತ. ಈ ಒಂದು ಸಂದರ್ಭದಲ್ಲಿ ಲಾಸ್ ಆಗಿ ಮತ್ತೆ ಬಿಸ್ನೆಸ್ನೇ ಮಾಡ್ತೀನಿ ಅಂದಾಗ ನಿಮ್ಮ ಮನೆಯವ್ರ ಒಪಿನಿಯನ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಮೇಡಮ್, ನನಗೆ ನಮ್ಮ ತಾಯಿ ಮೇಯ್ನು. ನಾನು ಏನೇ ಮಾಡಲಿ ಎಲ್ಲದಕ್ಕೂ ಎಸೆ. ಓಕೆ, ಯಾಕೆಂದ್ರೆ ಅವ್ರಿಗೊಂದು ಕಾನ್ಫಿಡೆಂಟ್ ನನ್ನ ಮೇಲೆ. ಯಾಕೆಂದ್ರೆ ನಮ್ಗೆ ಯಾವುದೇ ರೀತಿ ಹ್ಯಾಬಿಟ್ಸ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಪ್ರತಿಯೊಂದು ಮನೆ ಫ್ಯಾಮಿಲಿ ಜೊತೆಗೆ ಹೊಂದ್ಕೊಂಡು ಹೋಗುವಂಥವ್ನು. ಹಾಗಾಗಿ ಏನೇ ಈಗ ಅವರು ಒಡವೆಗಳು ಕೊಟ್ಟರು, ಒಡವೆಗಳು ಮಾರಿದೆ, ಅಡ ಇಟ್ಟೆ ಫಸ್ಟು, ಆಮೇಲೆ ಇನ್ನೂ ಬೇಕಾಯಿತು ಮಾರಿದೆ. ಪ್ರತಿಯೊಂದರಲ್ಲೂ ದುಡ್ಡೇ ಅಂತ ಅಲ್ಲ, ಮಾರಲ್ ಸಪೋರ್ಟು ಅಷ್ಟೇ ಇಂಪಾರ್ಟೆಂಟ್. ಆಯಿತು ಮಾಡು, ಮನೆ ಲೀಸಲ್ಲಿದ್ದು, ಲೀಸ್ ಮನೆನೂ ಕೊಟ್ಟು ಬಾಡಿಗೆಗೆ ಬಂತು. ಫ್ಯಾಮಿಲಿ ಸಪೋರ್ಟು ತುಂಬ ಸಿಕ್ತು. ನಾನು ಅರ್ನಿಂಗ್ ಟೈಮಲ್ಲಿ ನನಗೆ ಯಾವಾಗ ಅರ್ನಿಂಗ್ ಸಿಕ್ತೋ ಅವಾಗ ನಾನು ನನ್ನ ಕೈಲಾದಷ್ಟು ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಓಕೆ, ತುಂಬ ಜನಕ್ಕೆ ಮಾಡಿದ್ದೀನಿ ಹೊರಗಡೆ. ಅದರಲ್ಲಿ ಕೆಲವರು ನಮ್ಮನ್ನು ನೆನಪಿಸ್ಕೊಂಡಿದ್ದಾರೆ, ಕೆಲವರು ನನ್ನನ್ನು ಆಡ್ಕೊಂಡಿರೋ, ಸಾಲ ಮಾಡ್ಕೊಂಡ, ಸಾಲ ಇದು ಮಾಡ್ಕೊಂಡ, ಜೂಜಾಡ್ತಾನೆ, ಬಿಸ್ನೆಸ್ನ ಜೂಜಾಡ್ತಾನೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರು. ಬಟ್ ಅವರ ಹೇಳಿದ್ದು ಆ ಟೈಮ್ಗೆ ಅವ್ರಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ, ನಾವು ವ್ಯವಹಾರ ಅಂತ ಮಾಡಿದ್ವಿ. ಈ ಥರ ನನ್ನಿಂದ ಸಹಾಯ ಪಡೆದವರೇ ನನಗೆ ಮಾತಾಡಿದ್ರು. ಕೆಲವರು ಇವಾಗೂ ಫೋನ್ ಮಾಡಿ, ಗುರು ನೀನು ಅವತ್ತು ಹೆಲ್ಪ್ ಮಾಡಿ, ನಿಂಗೆ ಏನು ಬೇಕೋ ನಾನು ಸಹಾಯ ಮಾಡ್ತೀನಿ ಅನ್ನೋರು ಇದ್ದಾರೆ. ಪ್ರಪಂಚದಲ್ಲಿ 2 ಥರ ವ್ಯಕ್ತಿಗಳು, ಕೆಟ್ಟದ್ದು ಒಳ್ಳೆಯದು ಎರಡೂ ಇರುತ್ತೆ. ಜೊತೆಗೆ ನಮ್ಮ ಮನೆಯವರು ನನಗೆ ಯಾರೇ ಏನು ಕೈ ಬಿಟ್ಟರು, ನಮ್ಮ ಫ್ಯಾಮಿಲಿಯರು ನಮ್ಮನ್ನು ಕೈ ಬಿಡಲಿಲ್ಲ. ನಮ್ಮ ಅಕ್ಕ ಇರ್ಬೋದು, ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ಅವರು ಅಷ್ಟೇ. ಈಗ ಇವತ್ತಿನ ಜನ್ರೇಷನ್ನು ಹೇಗಿದೆ ಅಂದರೆ, ಬೆಳಗ್ಗೆ ಎದ್ರೆ ಆಚೆ ಕರ್ಕೊಂಡು ಹೋಗ್ಬೇಕು, ಔಟಿಂಗ್ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು, ಎಲ್ಲ ಕೇಳೋ ಅಂತ ಜನ್ರೇಷನ್ನು. ಬಟ್ ಅದು ಫಾಸ್ಟ್ ಲೈಫು. ಇಂಥ ಟೈಮಲ್ಲಿ ನನ್ನ ಬಿಸ್ನೆಸ್ ಲಾಸ್ ಆದ್ರೂ ಅವರಲ್ಲಿರೋ ಒಡವೆನೆಲ್ಲ ಕೊಟ್ಟು ಅವರು ಪ್ರತಿದಿನ ನನ್ನ ಜೊತೆ ವರ್ಕ್ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ನನ್ನ ಜೊತೆಗೆ ನಮ್ಮ ಮಿಸಸ್ ನಿಂತಿದ್ದಾರೆ. ಅದಕ್ಕೆ ನಮ್ಮ ತಾಯಿರೂ ಬೆಂಬಲವಾಗಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಪ್ರತಿ ಫ್ಯಾಮಿಲಿ ಸಪೋರ್ಟು ನನ್ನ ಬಿಸ್ನೆಸ್ಗೆ ಮೇಜರ್ ಆಗಿ ಸಿಕ್ತು. ಇನ್ನು ಅದರ್ ನನ್ನಿಂದ ಹೆಲ್ಪ್ ಪಡೆದಲ್ಲಿ ಒಂದಷ್ಟು ಜನ ಮಾರಲ್ ಸಪೋರ್ಟ್ ಮಾಡಿದ್ರು, ಇನ್ನೊಂದಷ್ಟು ಜನ ಬ್ಯಾಕಪ್ಪಲ್ಲೂ ಮಾತಾಡಿದ್ರು. ನೋಡಿ, ನನಗೆ ಒಂದು ವಿಷಯ, ಒಂದು ಫೀಲ್ ಆಗೋ ವಿಷಯ ಇದೆ. ಏನಂದರೆ, ನನ್ನ ದುಡ್ಡನ್ನು ನನ್ನ ಕೈಯಲ್ಲಿ ಅವಾಗೆಲ್ಲ ಸ್ಯಾಲ್ರಿ ನನಗೆ ಅವಾಗಲೇ 40,000 2010 ಫಸ್ಟ್ ಸ್ಯಾಲ್ರಿ. ಅವಾಗಿನ್ನೂ ನಮ್ಮ ಹುಡುಗರಿಗೆ 1,000-2,000 ರೂಪಾಯಿ ಇದ್ದವರು. ಆ ಟೈಮಲ್ಲಿ ನಾನು ಏನು ಮಾಡಿದೆ, ನನಗೆ ಬಟ್ಟೆ ಅಂದರೆ ಕ್ರೇಜು. ನಾನು ಬಟ್ಟೆ ತೆಗಿಯೋಕೆ ಹೋದರೆ 5,000-10,000 ರೂಪಾಯಿ ಬಟ್ಟೆ ತೆಗಿವೆ. ನನ್ನ ಜೊತೆಲಿರೋರ್ಗು ನಾನು ಕೊಡಿವೆ, ತಗೊಳ್ಳಿ ಹಬ್ಬಕ್ಕೆ ಹಾಕಿ ಏನಾಗ್ತಿದೆ ಯಾಕಂದ್ರೆ ಅಂದರೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ, ನಾನೇನು ಫ್ರೀಯಾಗೇನು ಕೊಡಿಸಿಲ್ಲ. ಆ ಟೈಮಲ್ಲಿ ನಾನು ಏನು ಮಾಡಿದೆ, ಫ್ರೆಂಡ್ಸ್ಗೆ ತಗೊಳ್ರಿ ಕೊಡಿರಂತೆ, ದುಡ್ಡಿದಾಗ ಕೊಡಿರಂತೆ ಅಂತ ಕೊಡಿಸಿದ್ದೀನಿ. ಒಂದು ಟೈಮಲ್ಲಿ ಬಿಸ್ನೆಸ್ ಲಾಸ್ ಆಗಿ 1 ಇಯರ್ ಪೀರಿಯಡಲ್ಲಿ ಪ್ರತಿ ಹಬ್ಬಕ್ಕೂ ಬಟ್ಟೆ ನಂಗೆ ಅದಿಷ್ಟ, ಅದು ಎಷ್ಟಾಗುತ್ತೋ ಗೊತ್ತಿಲ್ಲ. ಆ ಟೈಮಲ್ಲಿ ಬಟ್ಟೆ ತೆಗಿಬೇಕು, ಆ ಟೈಮಲ್ಲಿ ದುಡ್ಡಿಲ್ಲ, ವ್ಯವಹಾರಕ್ಕೆ ಮುಂದುವರೆದಿದ್ದು ಇಲ್ಲ. ನನಗೆ ತಗೊಂಡಿದ್ರು ಬೇಜಾರಾಗಲಿ, ನನ್ನ ಮಗನಿಗೆ ತರಲಿಲ್ಲ. ಓಕೆ, ಅವಾಗ ಫೀಲ್ ನೋಡಿ, ನನ್ನ ಹತ್ರ ದುಡ್ಡಿದ್ದಾಗ ನನ್ನ ಫ್ರೆಂಡ್ಸ್ಗೆಲ್ಲ, ನನ್ನ ಜೊತೆಗಿರೋರಿಗೆಲ್ಲ ನಾನು ಬಟ್ಟೆ ಕೊಡಿಸಿದ್ವಿ. ತಗೊಳ್ರ ಹಬ್ಬಕ್ಕೆ ಬಟ್ಟೆ ಹಾಕ್ತಿದ್ರೆ ಇನ್ಯಾವಾಗ ಹಾಕಾಗ್ತಿದ್ರೆ ದುಡ್ಡು ವಾಪಸ್ ಕೊಟ್ಟಾರೆ, ಅದೇನು ಫ್ರೀಯಾಗೇನು ಕೊಟ್ಟಿಲ್ಲ. ಬಟ್ ಆ ಮನಸ್ಥಿತಿ ಇದ್ದವನು ಇವತ್ತು ನನ್ನ ಮಗನಿಗೆ ನಾನು ಬಟ್ಟೆ ತರಕ್ಕಾಗ್ತಿಲ್ವಲ್ಲ, ಆ ಪರಿಸ್ಥಿತಿ ಇಲ್ಲ, ಫೀಲ್ ಆಯಿತು. ಅಷ್ಟಾಗಿ ಏಳು ಬೀಳು ಇತ್ತು, ದೇವರು ಆಶೀರ್ವಾದ. ನಮ್ಮಲ್ಲಿ ಏನು ಗೊತ್ತಾ ಮೇಡಮ್, ನಮಗೆ ಒಳ್ಳೆ ಉದ್ದೇಶ ಇರಬೇಕು. ನಾವು ಏನೇ ವರ್ಕ್ ಮಾಡ್ತಿದ್ದೀವಿ ಅಂದರೂ ಒಳ್ಳೆ ಉದ್ದೇಶ ಇಟ್ಕೊಂಡು
ಕಾನೂನು ರೀತಿಯಾಗಿ ಏನೇ ಕೆಲಸ ಮಾಡಿ ಅದು ಯಾವತ್ತಲ್ಲ ಒಂದಲ್ಲ ಒಂದಿನ ನಮ್ಮ ಕೈ ಹಿಡ್ದೇ ಹಿಡಿಯುತ್ತೆ. ನೀವು ಲಾಸ್ ಆಯಿತು ಅಂತ ಅಡ್ದಾರಿ ಹಿಡಿಬಾರ್ದು, ನಿಮ್ಮ ಉದ್ದೇಶ ಬದಲಾಗಬಾರ್ದು. ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೆ. ನೀವು ಕೋಟಿ ದುಡಿದಲ್ಲೇ ಇದ್ರು 1000ನಾದ್ರೂ ದುಡಿತೀರಾ. ಒಂದು ಬಿಸ್ನೆಸ್ ಅಂದ್ರೆ ಎಲ್ಲಾರು ಕೋಟ್ಯಾಧೀಶರೇ ಆಗ್ಬೇಕು ಅಂತಲ್ಲ, ಒಂದು ನಮ್ಮ ಲೈಫನ್ನ ಲೀಡ್ ಮಾಡೋ ಅಷ್ಟು ಶಕ್ತಿ ಅಷ್ಟೇ. ಅದಾದ್ಮೇಲೆ ಅದು ಮಿರಾಕಲ್ಲು, ಹೇಗೆ ಕೋಟಿನೂ ಆಗ್ಬೋದು, ಮುಂದಕ್ಕೆ ಹೋಗ್ಬೋದು. ಒಂದು ಬಿಸ್ನೆಸ್ ಅಂತ ಮಾಡೋದೇನಕ್ಕೆ ನಮ್ಮ ಲೈಫ್ ಲೀಡ್ ಆಗಬೇಕು, ನಮ್ಮ ಹೆಲ್ತ್ಗಾಗಲಿ, ನಮ್ಮ ಫ್ಯಾಮಿಲಿಗಾಗಲಿ, ಮಕ್ಳ ಎಜುಕೇಷನ್ಗಾಗಲಿ ಏನೋ ತೊಂದರೆ ಬರ್ದಂಗೆ ಆರಾಮ ಲೈಫ್ ಲೀಡನ್ನು ಮಾಡಿಕೊಂಡು 4 ಜನಕ್ಕೆ ಕೆಲಸ ಕೊಡ್ಕೊಂಡು ನಾವು ಆತ್ಮತೃಪ್ತಿಯಿಂದ ಕೆಲಸ ಮಾಡೋದನ್ನ ಬಿಸ್ನೆಸ್ ಅಂತ ನಾನು ಕನ್ಸಿಡರ್ ಮಾಡಿರೋದು. ಅರ್ನಿಂಗ್ಸ್ ಬಿಡಿ, ಅದು ಎಷ್ಟು ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ಗೆ ನಾನು ಬಿಸ್ನೆಸ್ಗೆ ಪ್ಯಾಷನ್ ಆಗಿ ಬಂದಿರೋದು, ಇದ್ರಲ್ಲಿ ದುಡಿಬೇಕು ಅಂತ ಬಂದಿಲ್ಲ. ಬಟ್ ಯಾವಾಗ ಒಂದು ನೇಮು ಬ್ರ್ಯಾಂಡ್ ಆಗುತ್ತೋ ಆ ನೇಮೇ ನಮಗೆ ದುಡ್ಡು ಕೊಡುತ್ತೆ. ಆ ಥಾಟು ಇದೆ. ನೇಮ್ ಮಾಡಬೇಕು. ಫಸ್ಟ್ ನೀವು ಗುಡ್ ವಿಲ್ ಬೆಳೆಸ್ಕೊಬೇಕು. ನಿಮ್ಮ ಪ್ರಾಡಕ್ಟು ಒಳ್ಳೇದಿರಬೇಕು, ನಿಮ್ಮ ಉದ್ದೇಶ ಒಳ್ಳೇದಿರಬೇಕು. ಯಾವಾಗ ನಿಮ್ದು ಗುಡ್ ವಿಲ್ ಬೆಳೆಯುತ್ತೋ ಆ ಗುಡ್ ವಿಲ್ಲೇ ನಮಗೆ ರಿಟರ್ನ್ಸ್ ಆಗಿ ತಂದುಕೊಡುತ್ತೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟು ನಮಗೆ ತುಂಬ ಚೆನ್ನಾಗಿದೆ. ಮುಂಚೆನೂ ಇದೆ, ಈಗೂ ಇದೆ, ಮುಂದಕ್ಕೂ ಇರುತ್ತೆ. ನಾನು ಯಾವಾಗಲೂ ಚಿನ್ನ ಹೋದ್ರೆ ಏನಾಯ್ತು, ಚಿನ್ನಂತ ಹೆಂಡತಿ ಇದೆಯಲ್ಲ ಬಿಡು ಅನ್ನ ಡೈಲಾಗ್ ಕೊಡ್ಕೊಂಡೇ ಬಂದೆ. ಅವರು ಈ ಡೈಲಾಗ್ಗಳಿಗೆ ಏನು ಕಮ್ಮಿ ಇಲ್ಲ ಅನ್ನೋ. ಮೋಸ್ಟ್ ಪ್ರಾಬಬ್ಲಿ ನಿಮ್ ವೈಫ್ ಇದನ್ನ ನೋಡಿ ತುಂಬಾ ಖುಷಿ ಆಗ್ಬೋದು ಅನ್ಸುತ್ತೆ. ಓಕೆ ಸರ್, ಹೀಗಿತ್ತು ಫ್ಯಾಮಿಲಿ ಸಪೋರ್ಟ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, 60 ಲಕ್ಷ ಸಾಲದಿಂದ ಇವತ್ತು 1 ಕೋಟಿಗೂ ಅಧಿಕ ಟರ್ನ್ ಓವರ್ ಆಗ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂದಷ್ಟು ಏಳು ಬೀಳುಗಳು, ಒಂದಷ್ಟು ಬೇಸರ, ಒಂದಷ್ಟು ಪ್ರೌಡ್ ಮೂಮೆಂಟ್ಸ್, ಒಂದಷ್ಟು ಪಾಠಗಳನ್ನ ಕಲ್ತಿದ್ದೀರಾ. ಈ ಒಂದು 60 ಲಕ್ಷ ಸಾಲದಿಂದ 1 ಕೋಟಿಗೂ ಅಧಿಕ ಟರ್ನ್ ಓವರ್ ಮಧ್ಯೆ ಈ ಒಂದು ಕಂಪ್ಲೀಟ್ ಜರ್ನಿನ ಒಂದು ಸಾಲಲ್ಲಿ ಹೇಳೋದಾದ್ರೆ? ಮೇಡಮ್, ಒಂದು ಕ್ಲಾರಿಫಿಕೇಶನ್. ಈಗ ನಮ್ದು 60 ಲಕ್ಷ ಸಾಲ ಇತ್ತು, ಅದು 1 ಕೋಟಿ ಟರ್ನ್ ಓವರ್ ಅಂದ್ರೆ ಈಗ ಸ್ಟಾರ್ಟ್. ಓಕೆ, ಇನ್ನೂ ಅದು ಆ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ. ಯಾಕೆಂದ್ರೆ ನಮ್ದು ಈಗ ಒಂದು 3 ಮಂತ್ಸ್ ಆಯ್ತು ಸ್ಟಾರ್ಟ್ ಆಗಿ. ಪ್ರತಿದಿನ 50 kg ತುಪ್ಪ ಮಾರ್ತೀವಿ. ಅದು ಇಯರ್ಲಿ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಒನ್ ಇಯರ್ಗೆ ಅದು ಆ ಮಟ್ಟಕ್ಕೆ 1 ಕೋಟಿ 1.5 ಕೋಟಿ ಟರ್ನ್ ಓವರ್ ಆಗುತ್ತೆ. ಇವಾಗ ನಾವು ಸ್ಟಾರ್ಟ್ ಆಗಿದೆ, ಬಿಸ್ನೆಸ್ ಮೇಲೆ ಹೋಗ್ತಿದೆ. ಇನ್ನೂ ನಂದು 60 ಲಕ್ಷ ಏನ್ ಕ್ರೆಡಿಟ್ ಇದೆಯೋ ಬ್ಯಾಂಕ್ ಕ್ರೆಡಿಟ್ಸ್ ಹಾಗೇ ಇದೆ. ಏನ್ ಲಾಭ ಬರುತ್ತೋ ಅದನ್ನ ಬ್ಯಾಂಕಿಗೆ ಕಟ್ತಾ ಇದೀವಿ. ಈಗ 3 ತಿಂಗಳಿಂದ ನಾವು ಆ ಟರ್ನ್ ಅಂದ್ರೆ ಫೋರ್ಕಾಸ್ಟಿಂಗು, ಈಗ 1 ವರ್ಷಕ್ಕೆ ನನಗೆ 1.5 ಆಗ್ಬೋದು ಅಂತ 3 ತಿಂಗಳಿಂದ ಪ್ರತಿ ತಿಂಗಳು ನಾವು ಒಂದು 50 kg ಸೇಲ್ಸ್ ಆಗ್ತಿದೆ. ಈ ಟರ್ನ್ ಓವರ್ ಇಂದ ನಾವು ಹೋಗ್ತಾ ಇದೀವಿ. ಇನ್ ಫ್ಯೂಚರ್ ಅದು 1 ಇದ್ದಿದ್ದು 2 ಆಗ್ಬೋದು, 2 ಇದ್ದಿದ್ದು 3 ಆಗ್ಬೋದು, ಕಂಟಿನ್ಯೂಟಿ ಆಗುತ್ತೆ. ಟೋಟಲ್ ಆಗಿ ನಾನು ನನ್ನ ಬ್ರ್ಯಾಂಡ್ ಮಿಲ್ಗನ್ ತುಪ್ಪ, ಹಳ್ಳಿ ತುಪ್ಪದ ಬಗ್ಗೆ ಇಷ್ಟು ಜರ್ನಿ 60ರಿಂದ ಒಂದು ಇದಕ್ಕೆ ಬರಬೇಕಾದ್ರೆ ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದೆ, ಬದುಕಿನಲ್ಲಿ ಭರವಸೆ ಬೇಕು, ಯೋಚಿಸಿ ಚಿಂತಿಸದಿರಿ, ಇರುವುದರಲ್ಲೇ ಇಲ್ಲದಿರುವುದನ್ನು ಹುಡುಕಿ, ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಯಾವುದಕ್ಕೂ ಹೆದರಬೇಡಿ, ನಿಮ್ಮಲ್ಲಿ ಧೈರ್ಯ ಇರಬೇಕು, ನಿಮ್ಮಲ್ಲಿ ಪ್ಯಾಷನೆಟಿಕ್ ಆಗಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋ ಕಲೆ ಇರಬೇಕು. ಆವಾಗ ನಿಮ್ಗೆ ಏನೇ ಇದ್ರೂ ನೀವು ಸಕ್ಸಸ್ ರೇಷಿಯೋಗೆ ಹೋಗ್ತೀರಾ. ನಾವು ಅಷ್ಟೇ ಇದೆಲ್ಲ ಮಾಡ್ಕೊಂಡು ಬಂದಿರೋದಕ್ಕೆ ಅನುಭವದಿಂದನೇ ಎಲ್ಲ ಆಗೋದು. ನಾವು ಹುಡ್ತಿದಂಗೆ ಯಾರು ಏನು ಕಲ್ತಿರಲ್ಲ. ನಮಗೆ ಈ ಜರ್ನಿನೇ ನಮಗೆ ಮಿಲ್ಗನ್ ಬ್ರ್ಯಾಂಡ್ ಆಗಿ ಕೊಂಡಿಸಿದೆ. ಇದನ್ನು ಇವತ್ತು ಏನು ನಾನು ಪ್ರಾಮಿಸ್ ಮಾಡ್ತೀನಿ ಅಂದರೆ, ಇವತ್ತು ಏನು ನಮ್ಮ ಪ್ರಾಡಕ್ಟ್ ತೊಗೊತೀರೋ ಇನ್ನು 10 ವರ್ಷ ಹೋದ್ರೂ ನಿಮಗೆ ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟನ್ನು ತಲುಪಿಸೋದಂತೂ ಇಂಪಾರ್ಟೆಂಟು. ಒಂದು ಬ್ರ್ಯಾಂಡನ್ನು ಯಾರು ಬೇಕಾದ್ರೂ ಬಿಲ್ಡ್ ಮಾಡ್ತಾರೆ, ಹೋಗ್ತಾರೆ, ಒಂದು ಡಿಸೈನ್ ಮಾಡಿಸ್ಕೊಂಬತ್ತಾರೆ, ಒಂದು ಹೆಸರು ಇರ್ತಾರೆ, ಒಂದು ಪ್ರಾಡಕ್ಟ್ನ ತುಂಬಿ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಸರ್ವಿಸ್ ಅನ್ನೋದಿದೆಯಲ್ಲ, ಕನ್ಸಿಸ್ಟೆನ್ಸಿ ಸರ್ವಿಸು, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ನು, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾ, ಅವ್ರ ಪಲ್ಸ್ ಏನು ನೋಡ್ತಿದೆ ಅಂತ ತಿಳ್ಕೊಂಡು ಅದ್ರ ಮುಖಾಂತರ ನಾವು ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ನ ರೀಚ್ ಮಾಡೋದಿದೆಯಲ್ಲ. ನಮಗೆ ಇಷ್ಟು ದಿನ ಭಯ ಇರಲಿಲ್ಲ. 4 ಜನ ಬರೋರು ಅಂಗಡಿ ಬಂದು ಐಟಮ್ ತಗೊಂಡವ್ರು. ಈಗ ನಮ್ಮದು ಓವರಾಲ್ ಕರ್ನಾಟಕ ಹೋದ್ಮೇಲೆ ಈಗ ನಮಗೆ ಭಯ ಇದೆ. ನನ್ನ ಲಾಸ್ ಆದಾಗಲೂ ನಾನು ಭಯ ಪಟ್ಟಿಲ್ಲ. ದುಡ್ಡು ಆಯ್ತು, ದುಡ್ಡು ಬರುತ್ತೆ, ಇನ್ನೇನಾಗುತ್ತೆ ಲೈಫಲ್ಲಿ, ಇಷ್ಟೇ ಅಲ್ವಾ ಅಷ್ಟು. ಯಾವಾಗ ಜನ ನನ್ನ ಪ್ರಾಡಕ್ಟ್ನ ಬೇಕು ಅಂತ ಕೇಳಿ ಈಗ ಕೊರಿಯರಲ್ಲಿ ತೊಗೊತಿದ್ದಾರೋ, ಈಗ ನನಗೆ ಭಯ ಸ್ಟಾರ್ಟ್ ಆಗ್ತಿದೆ. ಅವ್ರಿಗೆ ಇನ್ನೂ ಚೆನ್ನಾಗಿ, ಇನ್ನೂ ಸರ್ವಿಸ್ ಫಾಸ್ಟಾಗಿ ಕೊಡಬೇಕು, ಏನು ಇದರಲ್ಲಿ ನಮಗೆ ನೆಗೆಟಿವಿಟಿ ಬರಬಾರ್ದು, 100% ಈಗ ಭಯ. ಈ ಭಯದಲ್ಲೇ ನಾವು ಇವತ್ತು ಬಿಸ್ನೆಸ್ ಮಾಡ್ತೀವಿ. ಆ ಭಯ ಅನ್ನೋದು ಇವತ್ತು ಇರುತ್ತೆ. ಕನ್ಸ್ಯೂಮರ್ ನಮಗೆ ದೇವರಿದ್ದಂಗೆ,
ಅವ್ರನ್ನ ಎಲ್ಲಿವರೆಗೂ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೋದು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು, ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ. ನಾವು ಈ ಬ್ರ್ಯಾಂಡನ್ನ ವ್ಯಾಲ್ಯೂನ ಇವತ್ತೇನು ಹುಟ್ಟಾಕಿ ಬೆಳೆಸ್ತಿದೀವೋ ಇದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಂತ ನಾವು ಕನ್ಸ್ಯೂಮರ್ಗೆ ಪ್ರಾಮಿಸ್ ಮಾಡ್ತೀವಿ. ಓಕೆ ಸರ್, ಮಿಲ್ಗನ್ ಬ್ರ್ಯಾಂಡಿನ ಹಿಂದಿನ ಕಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಒಟ್ಟಿಗೆ ಕಾಲ ಕಳೆದಿದ್ದೀರಿ. ಸೊ ಐ ಹೋಪ್ ನಮ್ಮ ವೀಕ್ಷಕರಿಗೂ ತುಪ್ಪದ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ಈಚ್ ಅಂಡ್ ಎವ್ರಿಥಿಂಗ್, ತುಪ್ಪ ಹೇಗಿರಬೇಕು, ತುಪ್ಪದಲ್ಲಿ ಕಲಬೆರಕೆ ಆದರೆ ಅದನ್ನ ನಾವು ಕಂಡುಹಿಡಿಯೋದು ಹೇಗೆ ಮನೆಯಲ್ಲೇ, ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ರಿ. ಸೊ ನಿಮ್ಮ ಮಿಲ್ಗನ್ ಬ್ರ್ಯಾಂಡ್ಗೆ ಒಳ್ಳೇದಾಗ್ಲಿ, ಮುಂದೆ ಇನ್ನಷ್ಟು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಲಿ, ಸೊ ಇನ್ನಷ್ಟು ಜಾಸ್ತಿ ಕೋಟಿ ಕೋಟಿ ಟರ್ನ್ ಓವರ್ ಆಗಲಿ ಅಂತ ನಾವು ನಮ್ಮ ಕರ್ನಾಟಕ ಟಿವಿ ವತಿಯಿಂದ ನಿಮಗೆ ಹಾರೈಸ್ತೀವಿ. ಸೊ ನಮ್ಮೊಟ್ಟಿಗೆದು ಇಷ್ಟೆಲ್ಲ ಇನ್ಫಾರ್ಮೇಶನ್ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕರ್ನಾಟಕ ಟಿವಿ ಕಡೆಯಿಂದ ಆತ್ಮೀಯವಾದ ಧನ್ಯವಾದ ಸರ್ ತಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಿಲ್ಗನ್ ಬ್ರ್ಯಾಂಡ್ ಹಿಂದಿನ ರೋಚಕ ಹಾಗೇನೆ ಒಂದು ಕಾನ್ಫಿಡೆಂಟ್ ಧೈರ್ಯದ ಕತೆ. ಸೊ